शिवसाम्बजै नमः पार्वती हर महादेव। ಪ್ರಾತಸ್ಮರಣಿಗಳಾದ ಜಗದಾದಿ ಜಗದ್ಗುರು ಪಂಚಪೀಠಾಧೀಶ್ವರರನ್ನ ಎನ್ನ ಹೃದಯ ಮಂಡಲ ಸ್ಮರಣೆಯನ್ನು ಮಾಡಿಕೊಂಡು 12ನೇ ಶತಮಾನದ ಕಾರಣಿಕ ಯುಗ ಪುರುಷ, ಸಮಾಜದ ಚಿಂತಕ, ಸಮಾಜದ ಏಳಿಗೆಯನ್ನು ಬಯಸಿದ, ಸಮಾಜವೇ ಎನ್ನ ಉಸಿರು, ಸಮಾಜವೇ ಎನ್ನ ಪ್ರಾಣ, ಉಸಿರು ಇರುವ ತನಕ ಸಮಾಜ ಸಮಾಜ ಎನ್ನುತ್ತಲೇ ಸಮಾಜವೆಂಬ ಮಂತ್ರವನ್ನು ಪಠಣ ಮಾಡಿರ್ತಕ್ಕಂಥ ಮಹಾತ್ಮ ಶ್ರೀಮನ್ ಮಹಾರಾಜ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಕರ್ತೃ ಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಉಭಯ ಗುರುಗಳಾಗಿರುವಂಥವರು ಪಂಚಾಕ್ಷರಿ ಗುರು ಪುಟ್ಟರಾಜರ ಪರಮ ಪವಿತ್ರವಾದ ಕರ್ತೃ ಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂಥವರು ಪರಮ ಪೂಜ್ಯರಾದ ಜಗದೊಡೆಯ ಜಗದೀಶ್ವರನಾಗಿರ್ತಕ್ಕಂಥವನು ಶ್ರೀಗಿರಿಯ ಮಲ್ಲಿನಾಥನ ಅಡಿದಾಬರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ಕ್ಷೇತ್ರದ ಮಣ್ಣಿನ ಕಣಕಣಗಳಲ್ಲಿ ಕೂಡ ತಪಸ್ಸಿನ ಶಕ್ತಿಯನ್ನು ಬಿಟ್ಟು ಹೋಗಿರುವಂಥ ಮಹಾಮಹಿಮನಾಗಿರ್ತಕ್ಕಂಥವನು ಋಷಿಪುಂಗವ, ತಪಸ್ವಿಗಳು ತಪೋನಿಧಿಗಳಾಗಿರುವಂಥವರು ಗಾಲ್ವಿ ಋಷಿಗಳ ಶ್ರೀ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಸಾಗಿ ಬಂದಿರುವ ಸಪ್ಯಾನಿ ಕಡವಸಿ ಇದಕ್ಕೆ ಬರ್ತದೆ. ಇಲ್ಲಿ ಕರೆಕ್ಟ್ ಐತಿ, ಇದಕ್ಕೆ ಗಾಳಿ ಬರುತ್ತೆ. ಸಾಗಿ ಬಂದಿರುವ ಜ್ಞಾನ ಸೌರಭ ಸುಜ್ಞಾನ ಮೂರ್ತಿ ವೇದಾಂತ ಕೇಸರಿ ಅದ್ವೈತ ಧ್ರುವತಾರೆ ಸಾಧು ಕುಲ ಚಕ್ರವರ್ತಿ ಪರಮಪೂಜ್ಯರಾದ ಸದ್ಗುರು ಸಿದ್ಧಾರೂಢರ ಅಡಿದಾವರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ವೇದಿಕೆ ಮೇಲೆ ಆಸೀನರಾಗಿರುವ ಗುರುಪುಟ್ಟರಾಜರ ಶಿಷ್ಯಂದರಾಗಿರ್ತಕ್ಕಂಥವರು ಶಾಂತಾನಂದ ಗವಾಯಿಗಳವರಲ್ಲಿ ಮತ್ತು ಗಜಾನನ ಹೂಗಾರವರಲ್ಲಿ ಕೂಡ ಶರಣೆಂದು ಇವತ್ತಿನ ಪರಮ ಪವಿತ್ರವಾದ ಸನ್ನಿಧಾನದಲ್ಲಿ ಆಗಮಿಸಿರ್ತಕ್ಕಂಥ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸದೊಂದಿಗೆ ಆಗಮಿಸಿ ಸಿದ್ಧಾರೂಢರ ಪುರಾಣವನ್ನು ಕೇಳಬೇಕಂತ ತಿಳ್ಕೊಂಡು ಆಗಮಿಸಿರುವ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತೆಯರೇ, ಮುದ್ದು ಮಕ್ಕಳೇ, ಯುವಕ ಮಿತ್ರರೇ, ಸಮಸ್ತ ಶರಣು ಬಂಧುಗಳೇ, ಮಹಾದಾಸೋಹಿಗಳೇ, ಮಹಾದಾನಿಗಳೇ, ತಮ್ಮೆಲ್ಲರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣೂ ಶರಣಾರ್ಥಿಗಳು. ನಿನ್ನೆ ದಿವಸ ನಾವೆಲ್ಲ ಪುರಾಣದಲ್ಲಿ ಭಾಗಿಗಳಾಗಿಕೊಂಡು ಏನೇನು ನಡೀತು ಅನ್ನುವುದನ್ನು ನೋಡಿಕೊಂಡು ಬರ್ತಾ ಇದ್ದೇವೆ. ಇವತ್ತಿನ ದಿವಸ ಪುರಾಣದಲ್ಲಿ ಭಾಗಿಗಳಾಗೋಣ. ಆ ಪೂರ್ವದಲ್ಲಿ 2 ನಿಮಿಷಗಳ ಕಾಲ ಪ್ರಾರ್ಥನೆ ಎಷ್ಟು ಮುಖ್ಯವಾಗಿದೆ ಅಂತ ತಿಳ್ಕೊಂಡ್ರೆ, ಆ ಪ್ರಾರ್ಥನೆ ಮಾಡುವುದರಿಂದ ಮನಸ್ಸು ಹಸನ ಆಗ್ತದೆ, ಮನಸ್ಸು ಸ್ವಚ್ಛ ಆಗ್ತದೆ. ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳುವುದಕ್ಕೆ ಮತ್ತೊಂದು ದಾರಿನೇ ಇಲ್ಲ. ಅದಕ್ಕೆ ಯಾವುದು ಅಂತ ತಿಳ್ಕೊಂಡ್ರೆ ಅದು ಪ್ರಾರ್ಥನೆ ಧ್ಯಾನ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡಂತಾರೆ. ಅಂಥ ಒಂದು ಪ್ರಾರ್ಥನೆಯನ್ನು ನೀವೆಲ್ಲರೂ ಕೂಡ ಎದಕ್ಕೆ ಅಂತ ತಿಳ್ಕೊಂಡ್ರೆ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾದ್ರೆ, ಭಗವಂತ ನಮಗೆ ದರ್ಶನವನ್ನು ನೀಡಬೇಕಾದ್ರೆ, ಈಗ ನಮ್ಮ ಮುಖವನ್ನು ನಾವು ನೋಡಿಕೊಳ್ಳಬೇಕಾದ್ರೆ ಶರಣರೇ, ಘನವ ಕಾಂಬುವುದಕ್ಕೆ ಮನ ಎಂತಾಗಬೇಕೆಂದಡೆ, ಘನವ ಕಾಂಬುವುದಕ್ಕೆ ಮನ ಎಂತಾಗಬೇಕೆಂದಡೆ ದರ್ಪಣ ತೊಳೆದಂತಾಗಬೇಕು.
ಘನವ ಕಾಂಬುವುದಕ್ಕೆ ಮನ ಎಂತಾಗಬೇಕು? ದರ್ಪಣ ತೊಳೆದಂತಾಗಬೇಕು. ದರ್ಪಣ ಅಂದ್ರೆ ಕನ್ನಡಿ. ಕನ್ನಡಿ ಹೊಡೆದ ಕನ್ನಡಿ ಒಳಗ ನಮ್ಮ ಮುಖ ಚಂದ ಕಾಣಂಗಿಲ್ಲ. ಹೊಡೆದ ಕನ್ನಡಿ ಒಳಗ ನಮ್ಮ ಮುಖ ಸುಂದರವಾಗಿ ಕಾಣುವುದಿಲ್ಲ. ಹೊಡೆದ ಕನ್ನಡಿ ಒಳಗ ಅವು ಯಾವಾಗಲೂ ಕೂಡ ನಮ್ಮ ಮುಖ ಸರಿಯಾಗಿ ಕಾಣೋದಿಲ್ಲ. ಮತ್ತು ಗಾಳಿ ಬೀಸದ ನೀರಿನೊಳಗ ಅಂತಾರವ್ರು. ಗಾಳಿ ಬೀಸಿರುವ ನೀರಿನೊಳಗ ಮುಖ ಸರಿಯಾಗಿ ಕಾಣುವುದಿಲ್ಲ. ಹೊಡೆದ ಕನ್ನಡಿ ಒಳಗೂ ಕೂಡ ಮುಖ ಕಾಣುವುದಿಲ್ಲ. ನೀರು ಗಾಳಿ ಬೀಸಲಾರ್ದಂಗೆ ಹಿಂಗಿರಿದಾಗ ಮಾತ್ರ ನಮ್ಮ ಮುಖ ಅದರೊಳಗೆ ಸ್ಪಷ್ಟವಾಗಿ ಕಾಣುತ್ತೈತಿ. ಗಾಳಿ ಬೀಸಲಿಲ್ಲ, ಗಾಳಿ ಬೀಸಿತ್ತು ಅಂದ್ರೆ ಹಿಂಗೆ ನೋಡ್ರಿ, ಹಲೆಗಳು ಒಂದರಿಂದ ಹಲೆಗಳು ಬರ್ತಿರ್ತದೆ, ನಮ್ಮ ಮುಖ ಕಾಣಂಗಿಲ್ಲ. ಆದರೆ ಹಲೆಗಳು ನಿಂತಿರಬೇಕು. ಯಾವುದೇ ಗಾಳಿ ಬೀಸಿರಬಾರ್ದು, ನಮ್ಮ ಮುಖಕ್ಕೆ ಅದರೊಳಗೆ ಕಾಣುತ್ತೆ, ಸ್ಪಷ್ಟವಾಗಿ ಕಾಣುತ್ತದೆ. ಅದಕ್ಕೆ ಗಾಳಿ ಬೀಸದ ನೀರಿನಂತೆ. ಮತ್ತು ದರ್ಪಣ ಹೆಂಗಿರ್ಬೇಕಂತ ತಿಳ್ಕೊಂಡು ಹೊಡೆದಿರಬಾರ್ದಂತ. ಹೊಡೆದಿರುವಂಥ ಕನ್ನಡಿ ಒಳಗೆ ನಮ್ಮ ಮುಖ ಹೆಂಗೆ ಕಾಣಂಗಿಲ್ಲೋ, ಗಾಳಿ ಬೀಸಿರ್ತಕ್ಕಂಥದ್ರೊಳಗೆ ನೀರಿನೊಳಗೆ ನಮ್ಮ ಮುಖ ಹೆಂಗೆ ಕಾಣಂಗಿಲ್ಲೋ, ಹಂಗೆ ಮನಸ್ಸು ಬಹಳಷ್ಟು ಅಲ್ಲೋಲೋ ಆಗಿತ್ತು ಅಂದ್ರೆ ಅವ್ರಿಗೆ ಭಗವಂತ ಪರಮಾತ್ಮ ಆ ಒಂದು ಭಗವಂತನ ಪರಮಾತ್ಮನ ದರ್ಶನವನ್ನು ಕೊಡುವುದಿಲ್ಲ. ಯಾಕೆ? ಮನಸ್ಸೆಲ್ಲ ಅಲ್ಲೋಲ ಆಗಿರುತ್ತದೆ. ಮನಸ್ಸಂದ್ರನೇ ಕನ್ನಡಿ. ಕನ್ನಡಿ ಈಗ ನಿಮ್ಮ ಮನೆ ಒಳಗೆ ಒಂದು ಟಿಜೂರಿ ಅದ ಶರಣ್ರೆ, ನಿಮ್ಮ ಮನೆ ಒಳಗೆ ಒಂದು ಟಿಜೂರಿ ಅದ. ಟಿಜೂರಿಗೆ ಒಂದು ಕಾಟನ್ ಹಾಕಿರ್ತೀರಿ. ಅದಕ್ಕೆ ಟಿಜೂರಿಗೆ ಒಂದು ಕನ್ನಡಿ ಐತಿ, ನಿಲುಗನ್ನಡಿ. ಆ ನಿಲಗನ್ನಡಿ ಇರ್ತದ. ನಿಲಗನ್ನಡಿಗೆ ಏನು ಮಾಡಿರ್ತೀರಿ? ಕಾಟಕ್ಕೆ ಅದ್ರ ಟಿಜೂರಿಗೆ ಹಿಂಗೆ ಒಂದು ಪರದೆ ಹಾಕಿರ್ತೀರಿ. ಹೌದಿಲ್ಲ? ಪರದೆ ಹಾಕಿರ್ತೀರಿ. ಹಿಂಗೆ ಪರದೆ ಸರಿಸಿದ್ರಿ ಅಂತ ತಿಳ್ಕೊಂಡಂದ್ರೆ ನಿಮ್ಮ ಮುಖ ಎಷ್ಟು ದಿನಕ್ಕೆ ಕಾಣ್ತೈತ್ರಿ? ಈಗ ಪರದೆ ಹಾಕಿರಿ, ಪರದೆ ಟಿಜೂರಿಗೆ ಕನ್ನಡಿ ಐತೆ. ಕನ್ನಡಿ ಏನಂದ್ರೆ ಟಿಜೂರಿಗೆ ಒಂದು ಪರದೆ ಹಾಕಿರಿ. ಹಿಂಗೆ ಸರಿಸಿದ್ರೆ ನಿಮ್ಮ ಮುಖ ಎಷ್ಟು ದಿನಕ್ಕೆ ಕಾಣ್ತೈತೆ ಹೇಳ್ರಿ? ಹೇಳ್ರಲ್ರಿ. ತತ್ಕ್ಷಣದೊಳಗೆ ಏನು ಒಂದು ತಿಂಗಳಿಗೆ ಕಾಣ್ತೈತೇನ ಅದೇ? ಅಯ್ಯೋ ಇಲ್ಲ, ಮಾತಾಡಬೇಕವ. ನಾವು ಮಾತಾಡೋದು ಯಾಕೆ ಮಾತಾಡಿಸ್ತೀನಿ ಅಂದರೆ ನಿಮ್ಮ ಲಕ್ಷ್ಯ ಇಲ್ಲಿ ಹೋಗ್ಬಾರ್ದು ಅನ್ನೋದಕ್ಕೆ ನನ್ನ ಜೊತೆ ಕರ್ಕೊಳೋದಕ್ಕೆ ಏಕಾಕಾರವಾಗಬೇಕು. ನಮ್ಮ ಜೊತೆಗೆ ನಿಮ್ಮನ್ನು ಯಾಕೆ ಮಾತಾಡಿಸ್ತೀನಿ ಪ್ರವಚನದಾಗ ಅಂದರೆ ನಿಮ್ಮ ಮನಸ್ಸು ಎಲ್ಲಿಯೂ ಹೋಗಬಾರ್ದು. ನನ್ನ ಮನಸ್ಸಿನ ಜೊತೆಗೆ ನಿಮ್ಮ ಮನಸ್ಸು ಏಕಾಕಾರವಾಗಬೇಕು, ಮನಸ್ಸು ವಿಕಾರ ಆಗಬಾರ್ದು ಅನ್ನೋದಕ್ಕಾಗಿ ಮಾತಾಡಿಸ್ತಿರ್ತೀನಿ. ಅದಕ್ಕೆ ಬಟ್ಟೆಯನ್ನು ಎಳೆಬಿಟ್ಟಿರ್ತಾರಲ್ಲ, ಬಟ್ಟೆ ಸರಿಸಿದ ಬಳಿಕ ನಿಮ್ಮ ಮುಖ ಎಷ್ಟು ಹೊತ್ತಿಗೆ ಕಾಣುತ್ತದ, ಎಷ್ಟು ದಿನಕ್ಕೆ ಕಾಣತೈತ್ರಿ? ತತ್ಕ್ಷಣದೊಳಗೆ ಕಾಣ್ತೈತಿ. ಹೌದಲ್ರಿ? ನೆನಪಿಟ್ಕೋಬೇಕು. ಏನಂತ ಅಂತ ತಿಳ್ಕೊಂಡ್ರೆ, ಯಾರ ಮನಸ್ಸು ಪವಿತ್ರದ, ಯಾರ ಮನಸ್ಸು ಪರಿಶುದ್ಧವಾಗ್ಯದ, ಎಷ್ಟು ಅಸನವಾಗಿರುವಂಥ ಮನಸ್ಸದ, ಆ ಕ್ಷಣದಲ್ಲಿ ಭಗವಂತ ಶ್ರೀಗಿರಿಯ ಮಲ್ಲಯ್ಯ ಆ ಕ್ಷಣದೊಳಗೆ ಸಾಕ್ಷಾತ್ಕಾರಗೊಳ್ತಾನ ಅಂತ ತಿಳ್ಕೊಂಡಂತಾರೆ. ತತ್ಕ್ಷಣದೊಳಗ ವಿಮಲ ಮಾನಸದಿಂದ ಅಧಿಕ ಶುಭ ತೀರ್ಥಮುಂಟೆ ಅಂತಾರೆ. ವಿಮಲ ಮಾನಸ, ಮಲ ದೋಷಗಳ ಇಲ್ಲದೆ ಮನಸ್ಸ ವಿಮಲ ಅಂತ ಕರೀತಾರೆ. ವಿಮಲ ಮಾನಸ ಹೆಂಗದ? ಪವಿತ್ರದ ಮನಸ್ಸು. ವಿಮಲ ಮಾನಸದಿಂದ ಅಧಿಕ ಶುಭ ತೀರ್ಥ ಮುಂಟೆ. ಮತ್ತೊಂದು ತೀರ್ಥ ಅನ್ನೋದು ಎಲ್ಲರ ಹುಡುಕಿದ್ರೆ ಸಿಗುತ್ತೇನು? ನಿಜಗುಂಡ್ರು ಹೇಳ್ಕೊಂಡು ಬರ್ತಾರೆ. ವಿಮಲ ಮಾನಸದಿಂದ ಅಧಿಕ ಶುಭ ತೀರ್ಥ ಮುಂಟೆ ಅಂತ ತಿಳ್ಕೊಂಡಂತಾರೆ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಏನು ಗುಡ್ಡದಾಗ ಕುತ್ಕೊಂಡು ಗಡ್ಡ ಬಿಟ್ಟು ಊಟಿಲ್ಲದ ನೀರಿಲ್ಲದ ಗಾಳಿ ಮಳಿ ಚಳಿ ಎನ್ನದ ಕುಳಿತುಕೊಂಡು ಹಿಂಗ ತಪಸ್ಸು ಮಾಡಿದ್ರೆ ದೇವರು ಭಗವಂತ ಒಲಿತಾನ ಅಂತ ತಿಳ್ಕೊಂಡಲ್ಲ. ತತ್ಕ್ಷಣದೊಳಗ ಮನೆ ಒಳಗ ಹೆಂಡತಿ ಮಕ್ಕಳು ಎಲ್ಲರೂ ಇದ್ರೂ ಕೂಡ ಮನೆ ಒಳಗೆ ಕುಳಿತುಕೊಂಡು ಮನಸ್ಸು ಹಸನಿತ್ತ ಅಂತ ತಿಳ್ಕೊಂಡ್ರೆ ಮಲ್ಲಯ್ಯನಿಗೆ ಶ್ರೀಗಿರಿಗೆ ಹೋಗೋದು ಬೇಡ, ಆ ಮಲ್ಲಯ್ಯ ನಿಮ್ಮ ಮನೆ ಒಳಗನೆ ಪ್ರತ್ಯಕ್ಷನ ಆಗ್ತಾನ ಅಂತಾರೆ. ಮನೆ ಒಳಗನೆ ಪ್ರತ್ಯಕ್ಷನಾಗ್ತಾ ಹೋಗೋದು ಬೇಡ. ಶರಣರ ಹೋಗೋದು ಅವಶ್ಯಕತೆ ಇರಲ್ಲ ಅಂತಾರೆ. ವಿಮಲ ಮಾನಸದಿಂದ ಅಧಿಕ ಶುಭ ತೀರ್ಥ ಮುಂಟೆ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ನೀ ಗುರಿಯಾಗಿ ಕಾಮಕ್ಕೆ ಗುರಿಯಾಗಿ ಹೋದವರ ಕಂಡೆ, ನೀ ಗುರಿಯಾಗಿ ಹೋದವರನ್ನ ಒಬ್ಬರನ್ನು ಕಾಣೆ ಗುಹೇಶ್ವರ ಅಂತಾರೆ ಅವರು.
ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ರಾಜ ಮಹಾರಾಜರು ಎಲ್ಲರೂ ಹೋದರು. ವಿಜಯನಗರ ಸಾಮ್ರಾಜ್ಯ ಅಂತ ಸಾಮ್ರಾಜ್ಯ ಹೋಯಿತು. ತಮಂದ ಗುರಿಯಾಗಿ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋದವರನ್ನು ನೋಡೀವಿ. ಕಾಮಕ್ಕೆ ಗುರಿಯಾಗಿ ಹೋದವರನ್ನು ನೋಡೀವಿ. ನೀ ಗುರಿಯಾಗಿ ಅಂದ್ರ ಪರಮಾತ್ಮನೇ ನೀನ ನನಗ, ನೀನಿಲ್ಲದೆ ಬಂಧು ಬಳಗ ಯಾರು ಇಲ್ಲ. ಈ ಬಸವಣ್ಣನವರು ಬಾಗೇವಾಡಿಯನ್ನು ಬಿಟ್ಟು ಬರುವಂಥ ಸಮಯದ ಒಳಗ ಕಪ್ಪಡಿಯ ಸಂಗಮಾನತನನ್ನು ನಂಬಲಿಲ್ಲೇನು? ಆತನನ್ನು ನಂಬಿಕೊಂಡು ಬರಲಿಲ್ಲೇನು? ಏನಂತ? ಬಂದ ಬಳಿಕ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರವಿಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡಂದ. ಎಲ್ಲದಕ್ಕೂ ನೀನೇ ನನ್ನಪ್ಪ ಅಂತ ತಿಳ್ಕೊಂಡು ಬೇಡಿಕೊಳ್ಳಲಿಲ್ಲೇನು? ಶರಣರ ಸೊನ್ನಲಾಪುರದೊಳಗ ಒಬ್ಬ ತಾಯಿ ಸುಗ್ಗವ್ವ ಮಗನ ಎತ್ತಿದ್ದಲ್ಲ. ಮಗ ಎಂಥ ಮಗನ ಎತ್ತಿದ್ಲು? ಮೂಕ ಮಗ, ಮಾತನಾಡಲಿಲ್ಲ. ಶರಣರ ಈ ಕಡೆ ಲಕ್ಷ್ಯ ಕೊಡ್ರಿ. 7-8 ವರ್ಷಗಳಾದರೂ ಕೂಡ ಮಗ ಮಾತನಾಡಲಿಲ್ಲ. ಧೂಳಿ ಮಾಂಕಾಳಯ್ಯ ಅಂತೇಳಿ ಅವನ ಹೆಸರು. ಮಗು ಮಾತನಾಡಲಿಲ್ಲ. ನಿಮಗೆಲ್ಲರಿಗೂ ತಾಯಂದರಿಗೆ ನಿಮಗೊಂದು ಆಶೆ ಏನಂತ? ನನ್ನ ಮಗ ಅವ್ವ ಅಂತ ತಿಳ್ಕೊಂಡು ಎಂದು ಕರೀತಾನು. ನನಗೆ ಅವ್ವ ಅಂತ ತಿಳ್ಕೊಂಡು ಯಾವಾಗ ಕರೆಸ್ಕೋಬೇಕು, ನನ್ನ ಮಗನಿಂದ ಬಾಯಿ ತುಂಬ ಅವ್ವ ಅಂತ ತಿಳ್ಕೊಂಡು ಎಂದು ಕರೆದಾನ ನನ್ನ ಮಗ ಅಂತ ತಿಳ್ಕೊಂಡು ಹಿಂಗಿತ್ತು ಧೂಳು ಮಾಂಕಾಳಯ್ಯ. ಮಾತನಾಡಲಿಲ್ಲ, ಮಂದನಾಗಿದ್ದ. ಮನೆ ಒಳಗೆ ಯಾರ ಜೊತೆ ಮಾತನಾಡಲಿಲ್ಲ. 8-9 ವರ್ಷ ತುಂಬಿದರೂ ಕೂಡ ಮಗು ಯಾರ ಜೊತೆಗೆ ಮಾತನಾಡಲಿಲ್ಲ. ತಾಯಿ ಅಂತಾಳ, ಮಗನನ್ನು ಮನೆಯೊಳಗೆ ಇಟ್ಟುಕೊಂಡ್ರೆ ಏನು ಪ್ರಯೋಜನ? ಇವನು ದನ ಕಾಯಕ್ಕೆ ಹಚ್ಚಬೇಕಂತ ತಿಳ್ಕೊಂಡು ದನ ಕಾಯಕ್ಕೆ ಹಚ್ಚಿದ್ರಂತ. ದನ ಕಾಯ್ಕೊಂತ ಇರುವಂಥ ಸಮಯದೊಳಗೆ ಏನಂತ ತಿಳ್ಕೊಂಡ್ರೆ ಆ ಕಡೆ ಈ ಕಡೆ ಹುಡುಗರ ಜೊತೆಗೆಲ್ಲ ಆಟ ಆಡಿದ್ರೆ ಇವ ಬರೀ ಏನಂತ ತಿಳ್ಕೊಂಡ್ರೆ ಮಣ್ಣೊಳಗೆ ಲಿಂಗವನ್ನು ಗುಂಪು ಮಾಡೋದು, ಲಿಂಗಾಕಾರವನ್ನು ಮಾಡ್ತಿದ್ದಂತ ಆಟ. ಇವನು ಆಟನೇ ಹಿಂಗೆ ಮಾಡ್ತಿದ್ದ, ಹಂಗೆ ಆಟ ಆಡ್ತಿದ್ದ. ಹಂಗೆ ಆಡುವಂಥ ಸಮಯದೊಳಗೆ 9 ವರ್ಷಗಳ ತುಂಬಿರುವಂಥ ಸಮಯದೊಳಗೆ ಒಂದೊಂದು ದಿನ ಶ್ರೀಗಿರಿಯ ಮಲ್ಲಿನಾಥ ಬಂದ. ಬಂದು ಹಿಂಗೆ ಕುಳಿತುಕೊಂಡಿದ್ದ, ಹಿಂಗೆ ಹೊತ್ತು ಮರೆ ಕುಳಿತುಕೊಂಡಿದ್ದ. ಬಂದವನೇ ಮಲ್ಲಯ್ಯ ಹೆಗಲ ಮ್ಯಾಗ ಕೈ ಹಾಕಿದ್ನಂತ. ಹಾಕಿದ ಬಳಿಕ 9 ವರ್ಷಗಳಾಗ್ಯದ, ಒಂದು ಕೂಡ ಮಾತನಾಡಲಿಲ್ಲ. ಹಿಂಗೆ ಹೊಳ್ಳಿ ನೋಡಿದವನಂತನ, ಯಾರು ನೀನು ಅಂತ ತಿಳ್ಕೊಂಡಂದ. ಶರಣರ 9 ವರ್ಷಗಳ ಪರ್ಯಂತರ ಮಾತನಾಡದೇ ಇರುವಂಥ ಧೂಳಿ ಮಾಂಕಾಳಯ್ಯ ಶ್ರೀಗಿರಿಯ ಮಲ್ಲಯ್ಯ ಬಂದು ಯಾವಾಗ ಭುಜದ ಮೇಲೆ ಅಸ್ತವನಿಟ್ಟ ಆ ಕ್ಷಣವೇ ಹಿಂಗಂತಾನ, ಯಾರು ನೀನು ಅಂತ ತಿಳ್ಕೊಂಡಂದ. ಶರಣರ ಕೆಲವೊಬ್ಬರು ಮಾತಾಡಂಗಿಲ್ಲ. ಯಾಕ? ಅವ್ರ ಮಾತಾಡಂಗಿಲ್ಲ. ಅವ್ರು ಅಂತಾರ, ಇನ್ನೂ ಚಲೋ ಮಾತಲ್ಲಪ್ಪ, ನಿಮ್ಮ ಜೊತೆಗೆ ನಮ್ಮ ಮಾತಾಡೋಕ್ಕೆ ಒಲ್ಲೆ ಅಂತಿರ್ತಾರೆ. ಅದಕ್ಕೆ ಅವ್ರು ಮಾತಾಡೋದು ಬಿಟ್ಟಿರ್ತಾರಂತ. ಹಿಂಗೆ ಒಳ್ಳೆ ನೋಡೋದಾಗ ಮಲ್ಲಯ್ಯನಂತ, ನಾನು ಯಾರು ನೀನಂದಾಗ ನಾನು ಮಲ್ಲಯ್ಯ ಅಂದ. ಯಾವೂರು ಅಂದ? ಶ್ರೀಶೈಲ ಅಂದ. ಹೌದಾ, ಇಲ್ಲಿ ಯಾಕೆ ಬಂದು? ಹಿಂಗೆ ಬಂದಿನಪ್ಪ, ನಡ್ಕೊತ ಹೊಂಟಿದ್ದೆ, ಹಸು ಭಾಳ ಆಯ್ತು ನನಗೆ, ಅದಕ್ಕೆ ನನಗೆ ಹಸು ಭಾಳ ಆಗೈತೆ ಅಂದ. ಹಸುವಾಗ್ಯದ ಅಂತ ತಿಳ್ಕೊಂಡ್ರೆ ಬುತ್ತಿ ಕಟ್ಕೊಂಡು ಬಂದಿದ್ದು, ಹಿಂಗೆ ಬೀಚ್ ನೋಡುತ್ತಾನ. ಮುಂಜಾನೆ ಬುತ್ತಿ ಕಟ್ಕೊಂಡು ಬಂದಿದ್ದೆ, ಹಿಂಗೆ ರೊಟ್ಟೆಲ್ಲ ಮುದುಡೆಗ್ಯವ. ಬ್ಯಾಡ ಮಲ್ಲಯ್ಯ ಅಂದ. ಬ್ಯಾಡ ಮಲ್ಲಯ್ಯ, ಮನೆಗೆ ಹೋಗಿ ಏನಂತ ತಿಳ್ಕೊಂಡ್ರೆ ಒಂದಿಷ್ಟು ರೊಟ್ಟಿ ಮಾಡಿಸ್ಕೊಂಬರ್ತೀನಿ, ಒಂದಿಷ್ಟು ಹಿಂಗೆ ಉಳ್ಳೆ ನುಚ್ಚು ಮಾಡಿಸ್ಕೊಂಬರ್ತೀನಿ ಅಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡಿದ ಮಲ್ಲಯ್ಯ, ನೀ ಇಲ್ಲೇ ಕುಂದ್ರ ಅಂತ ತಿಳ್ಕೊಂಡು ಕಂಬಳ್ಳಿಯನ್ನು ಹಾಸಿ ಏನು ಮಾಡಿದ, ಅಲ್ಲೇ ಕೂಡಿಸಿದ. ನಾನು ಬರೋವರೆಗೆ ಏನಂತ ತಿಳ್ಕೊಂಡ್ರೆ ಎಲ್ಲಿಯೂ ಹೋಗಬೇಡ ನೀನಂತ ತಿಳ್ಕೊಂಡು ಮಲ್ಲಯ್ಯನನ್ನು ಒಳ್ಳೆ ನೋಡುತ್ತಾ ದೂರ ಹೋಗುತ್ತಾ ಒಳ್ಳೆ ನೋಡ್ಕೊಂತ ಮನೆಗೆ ಬಂದ. ಮನೆಯ ಅಂಗಳದಲ್ಲಿ ಬಂದಾನ. ಬರುವುದಷ್ಟೇ ತಡ, ತಾಯಿ ಮನೆ ಒಳಗದಾಳ. 9 ವರ್ಷಗಳಾಗಿತ್ತು, ಮಗ ಮಾತನಾಡಿದ್ದಿಲ್ಲ. ಅಂಗಳದಲ್ಲಿ ಬಂದಂತಾನ, ಅವ್ವ ಅಂತ ತಿಳ್ಕೊಂಡು ಹೇಳಿದ ಬಳಿಕ ಯಾರಿರಬೇಕು? ಯಾಕಂದ್ರೆ ಮಗನ ಧ್ವನಿ ಅಂತ ತಿಳ್ಕೊಂಡು ಗುರುತಾಗಲಿಲ್ಲ. ಯಾರೋ ಇರ್ಬೇಕಂತ ತಿಳ್ಕೊಂಡು ಏನು ಮಾಡಿದ್ರ, ಅವ್ವ ಅಂತ ತಿಳ್ಕೊಂಡು ಹಿಂಗಂದ ಬಳಿಕ ಹೊರಗಡೆ ಬರ್ತಾಳೆ. ತಾಯಿ ನೋಡ್ತಾಳೆ, ಬಹಳ ಖುಷಿ ಆಯ್ತು. ನೀನೇನಪ್ಪ ಕರೆದಿದ್ದು? ಹೌದವ್ವ, ನಾನೇ ಕರೆದದ್ದು ಅಂತ ತಿಳ್ಕೊಂಡ ಬಳಿಕ ಒಳಗೆ ಬರ್ತಾನೆ. ಅವ್ವ, ಹೊಲದಾಗ ಮಲ್ಲಯ್ಯ ಬಂದಾನ, ಭಾಳ ಹಸುವಾಗ್ಯದಂತ ಮಲ್ಲಯ್ಯ. ಒಂದಿಷ್ಟು ಅವನಿಗೆ ರೊಟ್ಟಿ ಮಾಡಿಕೊಡು, ಅವನಿಗೊಂದಿಷ್ಟು ಪಲ್ಯ ಮಾಡಿಕೊಡು, ಒಂದಿಷ್ಟು ಅವನಿಗೆ
ಹಿಂಗೆ ಹುಳ್ಳೆ ನುಚ್ಚು ಉಣ್ಬೇಕಂತ ತಿಳ್ಕೊಂಡಂತಾನ ಅದಕ್ಕೊಂದಿಷ್ಟು ಹುಳ್ಳೆ ನುಚ್ಚು ಮಾಡಿಕೊಡು ಅಂತ ತಿಳ್ಕೊಂಡು ಅನ್ಕೊಂಡು ಏನಂತ ತಿಳ್ಕೊಂಡಂದ್ರೆ ಮಗನ ಮಾತನಾಡುವ ತುಟಿಗಳನ್ನು ನೋಡುತ್ತಾ ತಾಯಿ ಏನಂತ ತಿಳ್ಕೊಂಡಂದ್ರೆ ಆ ತಾಯಿ ಹುಳ್ಳೆ ನುಚ್ಚು ಮಾಡಿಕೊಡ್ತಾಳೆ. ಹುಳ್ಳೆ ನುಚ್ಚು ಮಾಡಿಕೊಟ್ಲು ನೋಡಿ ಹೆಂಗಿರ್ಬೇಕು. ಹುಳ್ಳೆ ನುಚ್ಚು ಮಾಡಿಕೊಡ್ತಾಳ, ಒಂದಿಷ್ಟು ರೊಟ್ಟಿ ಮಾಡಿಕೊಡ್ತಾಳ, ಪಲ್ಯ ಮಾಡಿಕೊಡ್ತಾಳ, ಬುತ್ತಿ ತಗೊಂಡು ಹೋಗಪ್ಪ ಹುಣಸು ಅವನಿಗೆ ಅಂತ ತಿಳ್ಕೊಂಡು ಹಿಂಗೆ ಅಂತಾಳ. ಮಗ ಮಾತನಾಡುವುದನ್ನು ನೋಡಿದ ಬಳಿಕ ಖುಷಿ ಆಗ್ತದ. ನನ್ನ ಮಗ ಮಾತನಾಡಕತ್ತೇನ ಅಂತ ತಿಳ್ಕೊಂಡಂದ್ರೆ ಬಂದಿರ್ತಕ್ಕಂಥವನು ಬೇರೆ ಯಾರು ಅಲ್ಲ, ಶ್ರೀಗಿರಿಯ ಮಲ್ಲಯ್ಯನೇ ಬಂದಾನ ಅಂತ ತಿಳ್ಕೊಂಡಂದು ತಾಯಿ. ಶ್ರೀಗಿರಿ ಮಲ್ಲಯ್ಯ ಬಂದಾನ, ಮಲ್ಲಯ್ಯ ಬಂದಾನ ಅಂತ ತಿಳ್ಕೊಂಡು ಹಿಂಗ ಅಂದ ಬಳಿಕ ಆ ಕ್ಷಣವೇ ಓಡಿ 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 ಧೂಳು ಮಂಕಳ ಈ ಹೊಲಕ್ಕೆ ಹೋಗ್ತಾನ. ಮಲ್ಲಯ್ಯ ಇರಲಿಲ್ಲ. ನೆವಣಿ ಹೊಲದಾಗಿರು ಅಂತ ತಿಳ್ಕೊಂಡು ಹೇಳಿ ಬಂದಿದ್ದೆ, ಇರಲಿಲ್ಲ ಅಂತ ತಿಳ್ಕೊಂಡು ಹುಡುಕಾಡಕತ್ತದ. ಮಲ್ಲಯ್ಯ ಅಂದ, ಮಲ್ಲಯ್ಯ 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 ಅಂತ ತಿಳ್ಕೊಂಡು ಅನ್ನಕತ್ತಿದ, ಕೂಗಿದ, ಆ ಕಡೆ ಈ ಕಡೆ ನೋಡಿದ, ಪಕ್ಕದ ಹೊಲದಲ್ಲಿ ನೋಡಿದ, ಮಲ್ಲಯ್ಯ 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 ಅಂತ ತಿಳ್ಕೊಂಡಂದ. ಅಳಕತ್ತಿದ, ದುಃಖಿಸಕತ್ತಿದ. ನನ್ನ ಮಲ್ಲಯ್ಯ ಹುಣುತ್ತೀನಂದ, ನನ್ನ ಮಲ್ಲಯ್ಯ ಹಸುವಾಗ್ಯದ ಅಂತ ತಿಳ್ಕೊಂಡಂದ. ಎಲ್ಲಿ ಹೋದ ನನ್ನ ಮಲ್ಲಯ್ಯ ಮಲ್ಲಯ್ಯ ಅಂತ ತಿಳ್ಕೊಂಡು ಅನ್ಕೊಂತ ಮಲ್ಲಯ್ಯ ಮಲ್ಲಯ್ಯ ಪಕ್ಕದವ್ರು ಹೊಲ್ದಾಕ ಹೋದ. ಆ ಕಡೆ ಹೋದ, ಮನೆಯನ್ನ ಮರೆತ. ಮನಿ ಒಳಗ ತಂದೆಯನ್ನ ಮರೆತ, ತಾಯಿಯನ್ನ ಮರೆತ, ಮನೆಯನ್ನ ಮರೆತ. ಮಲ್ಲಯ್ಯನ ಹುಡ್ಕೊಂತ ಹಗಲ ರಾತ್ರಿ ಆಯ್ತು. ಮಲ್ಲಯ್ಯನ ಹುಡುಕಾಕತ್ತದ. ಮಲ್ಲಯ್ಯ 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 ಮಲ್ಲಯ್ಯನ ಹುಡ್ಕೊಂತ ಹೊರಟ ರಾತ್ರಿ ಎಲ್ಲ ಹಿಂಗೆ ಹುಡುಕಿದ. ಬೆಳಕು ಹರಿದಿತ್ತು. ಹಿಂಗ ಯಾವುದೋ ಒಂದು ಊರ ಹತ್ರ ಹಿಂಗೆ ನಡ್ಕೊಂತ ಹೋಗ್ಬೇಕಾದ್ರೆ ಯಾರೋ ಒಬ್ರು ಹಿಂಗ ಮಲ್ಲಯ್ಯಗೆ ಹೊಂಟಿದ್ರು. ಶರಣರು ಮಲ್ಲಯ್ಯಗೆ ಹೊಂಟಿದ್ರು. ಹೋಗೋ ದಾರಿ ಒಳಗೆ ಅವರೆಲ್ಲರೂ ಕೂಡ ಪದ ಹಾಡ್ಕೊಂತ ಹೊಂಟಿದ್ರಂತ. ಏನಂತ? ಶ್ರೀಗಿರಿ ಮಲ್ಲಯ್ಯನ ಧ್ಯಾನ ಆದಿತು ಜನ್ಮ ಪಾವನ. ಇವ ನೀವೆಲ್ಲರೂ ಮಲ್ಲಯ್ಯಗೆ ಹೋಗ್ತೀರಿ, ಭಾಳ ಜನ ಹೋಗ್ತೀರಿ ಹೌದಲ್ಲ? ಪ್ರತಿಯೊಂದು ಮನೆಯಾಗ ಹೋಗ್ತೀರಿ, ಹೋಗ್ಬೇಕು ಹೌದಲ್ಲ? ಹೋಗ್ತೀರಿ. ಎಷ್ಟು ಚಲೋ ಆನಂದ ಅದು. ಪಾದಯಾತ್ರೆ ಹೋಗ್ಬೇಕಾದ್ರೆ ಎಷ್ಟು ಆನಂದ ಆಕೈತಿ ಹೌದಲ್ಲ? ಇಲ್ಲಿಂದ ಹೋಗ್ಬೇಕಾದ್ರೆ ಭಾಳ ಚೆಂದಾಗಿ ಹುರುಪಲಿಂದ ಹೋಗಿರ್ತಾರೆ. 30-40 ಕಿಲೋಮೀಟ್ರ್ ಹೋಗೋದ್ರಾಗ ಫೋನ್ ಹಚ್ತಾರೆ ಮನೆಗೆ, ಏ ತಮ್ಮ ಹಿಂಗೆ ಬಳ್ಳಿ ಡಬ್ಬೆ ರೊಕ್ಕ ಇಟ್ಟಿದ್ದು ನೋಡ್ತಗ ಅದನ್ನ. ಹೌದಲ್ಲ? ಹೋಗೋತನ ಅಷ್ಟೇ ತಡ. ಹೋಗೋ ದಾರಿ ಒಳಗೆ ಫೋನ್ ಹಚ್ತಾರ ಮನೆಗೆ, ಏನು ಮಾಡಿದೆ, ಹೊಲಕ್ಕೆ ಹೋದಿಲ್ಲ, ಎಮ್ಮೆ ಹಿಂಡ್ಕೊಂಡಿಲ್ಲ, ಅದು ಎಮ್ಮೆ ಡೈರಿಗೆ ಹಾಲು ಹಾಕಿದಿಲ್ಲ, ಬರೀ ಇದೇ ಸುದ್ದಿ ಮಾತಾಡ್ಕೊಂತ ಹೋಗ್ತೈತಿ ಮಂದಿ. ಶರಣರ ನಮ್ಮ ಮನೆ ಸುದ್ದಿ ಮಾತಾಡಬಾರ್ದು. ಹೋಗ್ಬೇಕಾದ್ರೆ ಮಲ್ಲಯ್ಯನ ಬಿಟ್ಟು ಮತ್ತೆ ಯಾರಿಲ್ಲ. ಮಲ್ಲಯ್ಯನ ನೋಡ್ಕೊತಾನ, ಕಾಯುವನು ಅವನೇ ಕೊಲ್ಲುವನು ಅವನೆಂದ ಬಳಿಕ ನಮಗೆ ಯಾರು ಚಿಂತೆ ಮಾಡಬಾರ್ದು. ಮಲ್ಲಯ್ಯನ ಒಬ್ಬನು ಚಿಂತೆ ಮಾಡ್ಕೊಂತ ಹೋದ್ರೆ ಸಾಕು, ಎಲ್ಲದ ಅವ್ನು ನೋಡ್ಕೊತಾನ. ಕೊಟ್ಟವನು ಅವನದನ, ಮನೆ ಕೊಟ್ಟವನು ಅವನ, ಹೊಲ ಕೊಟ್ಟವನು ಅವನ, ಆಸ್ತಿ ಮಾಡಿದವನು ಅವನ, ಎಲ್ಲದ ಅವನ ಕೊಟ್ಟನಂದ ಬಳಿಕ ನಮ್ಮ ಮನೆ ಚಿಂತೆ ಎದಕ್ಕೆ ಮಾಡ್ಬೇಕು? ಎಲ್ಲ ಭಾರವನ್ನ ಅವನ ಮೇಲೆ ಹಾಕಿ ಹೊರಟಬೇಕಂತ. ಎಲ್ಲರೂ ಹೊಂಟಿದ್ರು. ಶ್ರೀಗಿರಿ ಮಲ್ಲಯ್ಯನ ಧ್ಯಾನ ಆದಿತು ಜನವಾಪಾವನ ಅಂತ ತಿಳ್ಕೊಂಡು ಹೋಗೋ ಹೊಂತ್ನ್ಯಾಗ ಇವ ಅಂದ, ಎಲ್ಲಿ ಹೊಂಟೀರಿ? ಶ್ರೀಶೈಲಕ್ಕೆ ಹೊಂಟೀವಿ ಅಂದ್ರೆ ಅವ್ರು. ಹೌದಲ್ಲ? ಶ್ರೀಶೈಲಕ್ಕೆ ಹೊಂಟೀವಿ. ಅವ್ ನೋಡು, ಅವರೆಲ್ಲ ಭಜನೆ ಮಾಡ್ಕೊತ ಹೋಗ್ಬೇಕಾದ್ರೆ ಇವಾಗ ಕೇಳಿದ, ಎಲ್ಲಿಗೆ ಹೊಂಟೀರಿ ಅಂತ. ಇವ ನಮ್ಮ ಮನೆಯಾಗ ನಾವು ರೆಡಿ ಆಗಿ ಬಟ್ಟೆ ಹಾಕ್ಕೊಂಡು ಹಿಂಗೆ ಹೋಗ್ಬೇಕಾದ್ರೆ ನಮ್ಮ ಮನೆ ನಮ್ಮ ಮಕ್ಳಿಗೆ ಕೇಳ್ತಾವೆ. ಕೇಳಂಗಿಲ್ಲ? ಏನಂತಾವ? ಎಲ್ಲಿಗೆ ಹೊಂಟೀರಿ ಅಂತ. ನೀವೇನಂತೀರಿ? ಹೇಯ್ ಹಿಂಗೆಲ್ಲ ಕೇಳ್ತಾರೆ ನಾವು. ಎಲ್ಲಿ ಹೊಂಟ್ರಿ ಅಂತ ತಿಳ್ಕೊಂಡು ನಾವು ಹುಡ್ರನ್ನ ಬೈತೀವಿ. ನಾವು ಹಂಗೆ ಕೇಳಬಾರ್ದು ಅಂತ ತಿಳ್ಕೊಂಡು ಬೈತೀವಿ. ನಾವು ಎಲ್ಲಿಗೆ ಹೊಂಟೀವಿ ಅಂತ ತಿಳ್ಕೊಂಡು ಕೆಲಸ ಆಗಂಗಿಲ್ಲ ಅಂತ ತಿಳ್ಕೊಂಡು ಅಂತೀವಿ. ಹೌದಲ್ಲ? ಹೋಗಲಿ, ನಾವು ಎಲ್ಲಿಗೆ ಹೊಂಟೀವಿ ಅಂತ ತಿಳ್ಕೊಂಡು ಮನೆಯಾಗಿ ಮಕ್ಳಿಗೆ ಕೇಳಿದ್ರೆ ಬೈತೀವಿ, ಬಡಿತೀವಿ. ಅದ ಬಸ್ಸಿನಾಗ ಕುಂತು ಬಳಿಕ ಟಿಕೆಟ್ ಕೊಡ್ಬೇಕಾದ್ರೆ ಕಂಡಕ್ಟರ್ ಕೇಳ್ತಾನೆ, ಎಲ್ಲಿ ಹೊಂಟೀರಿ ಅಂತ. ಹೌದಲ್ಲ? ಬಸ್ಸಿನ ಟಿಕೆಟ್ ಕೇಳ್ಬೇಕಾದ್ರೆ ಕಂಡಕ್ಟರ್ ಕೇಳ್ತಾನ, ಏನಂತ, ಎಲ್ಲಿ ಹೊಂಟ್ರಿ ಅಂತ. ಮತ್ತು ಅವ್ನಿಗೆ ಅನ್ಬೇಕು, ಎಲ್ಲಿ ಸುಮ್ಮನೆ ಎಲ್ಲಿ ಹೊಂಟ್ರಿ ಅಂತ ತಿಳ್ಕೊಂಡು ಅಲ್ಲಿಲ್ಲ ಅವ ಅಂತಾನೆ, ಕೆಳಗಿಳಿರಿ ಮೊದಲು ಅಂತಾನೆ. ಮೊದಲು ಕೆಳಗಿಳಿರಿ ಅಂತಾನ. ಅವ್ರನ್ನ ಕೇಳಿದ, ಧೂಳು ಮಾಂಕಾಳಿ ಅಂತಾನ, ಎಲ್ಲಿ ಹೊಂಟ್ರಿ? ಶ್ರೀಶೈಲಕ್ಕೆ ನಾನು ಬರ್ತೀನಿ ಅಂತ. ಬಾರಪ್ಪ ಅಂದ್ರೆ ಅವರು. ಅವ ಮಲ್ಲಯ್ಯ 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 ಅಂತ ತಿಳ್ಕೊಂಡು ಅಳಕತ್ತಿದ್ದ, ಅವರು ಪದ ಆಡಕತ್ತಿದ್ರು. ಮಲ್ಲಯ್ಯ ಮಲ್ಲಯ್ಯ ಅಂತ ತಿಳ್ಕೊಂಡು ಅಳಕತ್ತಿದ್ದ, ಅವರು ಪದ ಆಡಕತ್ತಿದ್ರು. ಹಿಂಗೆ ಹೊಂಟ್ರು, ಸಮೀಪ ಹಿಂಗೆ ಹೊಂಟಿದ್ರು ಶರಣರ. ಹಿಂಗೆ ಸಮೀಪ ಹಿಂಗೆ ಹೊಂಟಾರ. ಹೋಗುವ ಸಮಯ ಶ್ರೀಗಿರಿಯ ಮಲ್ಲಯ್ಯನ ಭೀಮನ ಕೊಳದಾಗಿಂದ ಮ್ಯಾಗ ಹತ್ತಿದ್ರು. ಅದು ಕೈಲಾಸದ ದ್ವಾರ ಬಾಗಿಲ ಶರಣರ. ಕೈಲಾಸ ದ್ವಾರ ಬಾಗಿಲವನ್ನ ಕಟ್ಟಿಸಿದವರು ಗಲಗಲಿ ಅವರು. ಒಂದು ಸಾರಿ ಜೋರಾಗಿ ಚಪ್ಪಳು, ಬಹಳ ಖುಷಿ ಆಗ್ತದೆ ನಮಗೆ. ಒಂದು ಪವಿತ್ರವಾದ ಕ್ಷೇತ್ರ.
ಇವತ್ತು ದೇವರು ಎಲ್ಲದನ ಕಲಿಯುಗದೊಳಗ ಅಂತ ತಿಳ್ಕೊಂಡು ದ್ವಾಪಾರ ಯುಗದೊಳಗೆ ಹಂಪಿ ಒಳಗಿದ್ದಂತ. ದ್ವಾಪಾರ ಯುಗದಾಗ ಬಸವಣ್ಣವರು ಕಾಲಜ್ಞಾನದ ಪದದಲ್ಲಿ ಬರ್ಕೊಂಡ್ಬರ್ತಾರೆ. ದ್ವಾಪಾರ ಯುಗದಲ್ಲಿ ಎಲ್ಲಿದ್ದ ಅಂತ ತಿಳ್ಕೊಂಡ್ರೆ ಪರಮಾತ್ಮ ಹಂಪಿ ಕ್ಷೇತ್ರದಾಗಿದ್ದಂತ ದ್ವಾಪಾರ ಯುಗದಾಗ. ಈಗ ಸದ್ಯ ಕಲಿಯುಗದಾಗ ಎಲ್ಲದನ ಅಂತ ತಿಳ್ಕೊಂಡ್ರೆ ಶ್ರೀಗಿರಿ ಮಲ್ಲಯ್ಯ ಕಲಿಯುಗದಾಗ ಅಲ್ಲದನಂತ. ಕೈಲಾಸದ ದ್ವಾರ ಬಾಗಿಲ ಕಡಿಸಿದ್ರು ನಮ್ಮ ರಮೇಶ ಇಂಗಳಗಾವಿ ಅವರು. ಭಾಳ ಸುಂದರವಾಗಿ ಕಡಿಸ್ಯಾರ. ನಾವು ಒಂದು 2-3 ಸಲ ನಾವು ಶ್ರೀಶೈಲಕ್ಕೆ ಹೋಗೋ ಮೊನ್ನೆ ಹೋಗಿ ಬಂದೀವಿ. ನಾವು ಇವರಾಗ ಕಡಿಸ್ಯಾರ ಅಂತ ತಿಳ್ಕೊಂಡು ನಮಗೆ ಗೊತ್ತಿಲ್ಲ. ನಾವು ನಮ್ಮ ಭಿನ್ನ ಮಾಡಕ್ಕೆ ಬಂದಾಗ ಹೇಳಿದ್ರು ಅವ್ರ ಮನೆ ಪ್ರಸಾದಕ್ಕೆ ಹೋದಾಗ ತೋರಿಸಿದ್ರು, ಹಿಂಗೆ ರಿಪೇರ್ ಹಿಂಗಾಗೈತೆ ಅಂತ. ಭಾಳ ಚಂದ ಮಾಡ್ಯಾರ ಕಾರ್ಯ ಇದನ್ನು ಕೈಲಾಸ ದ್ವಾರದ ಬಾಗಿಲವನ್ನು. ಅದು ಒಂದು ಪುಣ್ಯದ ಕಾರ್ಯ. ಅಲ್ಲಿ ಮಾಡಬೇಕಾದ್ರೆ ಒಂದು ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಒಂದು ಪುಣ್ಯದ ಕೆಲಸ ಎಲ್ಲರಿಗೂ ಸಿಗುವುದಿಲ್ಲ. ಆಗ ಭೀಮನ ಕೊಳ್ಳ ಹಿಡಿದ ಮ್ಯಾಲೆ ಹಿಂಗೆ ನಡ್ಕೊಂತ ಹೋಗಿ ಹಿಂಗೆ ಕೈಲಾಸ ದ್ವಾರ ಬಾಗಲ್ದಾಗ ನಿಂದ್ರೋದ್ರಾಗ ಅಲ್ಲಿ ನಮಸ್ಕಾರ ಮಾಡ್ತಾರೆ. ಏನೋ ಮಲ್ಲಯ್ಯನ ಗೋಪುರ ಕಾಣಕತ್ತು. ಅವ್ರೇನು ಮುಂದಿದ್ರಲ್ಲ ಮಲ್ಲಯ್ಯ ಮಲ್ಲಯ್ಯ ಅನ್ನಕತ್ತಿದ್ರಿ. ಅವಾಗ ಮುಂದಿದ್ರು ಮಲ್ಲಯ್ಯ ಮಲ್ಲಯ್ಯ ಅಂತ ಧೂಳು ಮಂಕಳ ಎಲ್ಲಿ ಅಂದವ. ಅಲ್ಲಿ ಕಾಣುತ್ತಲ್ಲ ಗೋಪುರ ಮಲ್ಲಯ್ಯ. ಅವ ಮಲ್ಲಯ್ಯ ಏನ ಅಂದವ. ಮಲ್ಲಯ್ಯ ಅಲ್ಲವ ಇವ ಅಂದ ಗೋಪುರ ಅದ ಅಂದವ. ಅವ್ರಂದ್ರೆ ಹುಚ್ಚದ ನೀವು ಅಂದ್ರ. ಹುಚ್ಚದ ಅಂದ್ರು. ನಡ್ಕೊಂತ ಹೋದ್ರು ಪಾಳ್ಯಕ್ಕೆ ನಿಂತ್ಕೊಂಡ್ರು. ಇವನು ಹುಡುಗ ನಿಂತ್ಕೊಂಡು ಬಳಿಕ ಎಲ್ಲರೂ ಹೋಗಿ ಮುಟ್ಟಿ ದರ್ಶನ. ಲಿಂಗ ಮುಟ್ಟ ದರ್ಶನ ಇರ್ತೈತೆ. ನಮಸ್ಕಾರ ಮಾಡಾಕತ್ತಿದ್ರು ಎಲ್ಲರೂ. ಮಲಯ ಮಲಯ ಅಂತ ತಿಳ್ಕೊಂಡು ಎಲ್ಲರೂ ಅನ್ನಕತ್ತಿದ್ರು. ಇವ ಹೋದ ಎಲ್ಲಿದನ ಮಲಯ ಅಂದವ. ಇವ ಎಲ್ಲಿದ ಮಲಯ. ಅವರಲ್ಲಿ ನಿಂತ್ಕೊಂಡ್ರು ಅಂದ್ರೆ ಇವನು ಮಲಯ. ಅವ ಅಂದ ಇವ ಮಲಯ ಅಲ್ಲ ಅಂದ. ಮತ್ತೇನು ಇವ ಕಲ್ಲಯ್ಯ ಅಂದವ. ಇವ ಕಲ್ಲಯ್ಯ ಅದನ. ಯಾಕ ನನ್ನ ಮಲ್ಲಯ್ಯ ಉಣ್ತೀನಂದನ. ನನ್ನ ಮಲ್ಲಯ್ಯ ಹಸುವಾಗ್ಯದ ಅಂತ ತಿಳ್ಕೊಂಡಂದನ. ನನ್ನ ಜೊತೆಗೆ ನನ್ನ ಮಲ್ಲಯ್ಯ ಮಾತಾಡನ. ಇವ ಮಲ್ಲಯ್ಯ ಅಲ್ಲ ಇವ ಕಲ್ಲಯ್ಯ ಅದನ ಅಂತ ತಿಳ್ಕೊಂಡು ಗರ್ಭಗುಡಿಯಿಂದ ಹಾರವಡಿಗೆ ಹೊರಗಡೆ ಬಂದವನ ಮಲ್ಲಯ್ಯ 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 ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಹಿಂಗೆ ತಿರುಗಿದ. ಯಾ ಕಡೆ ಕೂಡ ಮಲ್ಲಯ್ಯನ ದರ್ಶನವಾಗಲಿಲ್ಲ. ಕೊನೆಗೂ ಮಲ್ಲಯ್ಯನ ಹುಡುಕುವುದ್ರೊಳಗೆ ಅಂತಾನೆ, ಮಲ್ಲಯ್ಯನ ದರ್ಶನ ಮಾಡಿಕೊಂಡು ಹೋಗಬೇಕು ನಾನು ಬಂದಿನದ ಬಳಿಕ ಹಂಗ ಹೋಗಬಾರ್ದು ಅಂತ ತಿಳ್ಕೊಂಡು ಏನು ಮಾಡ್ತಾನ, ಕಮರಿಯ ಕೊಳ್ಳದತ್ರ ಹೊರಟ. ಕಮರಿಯ ಕೊಳ್ಳದತ್ರ ಹೋಗಿ ನಿಂತ್ಕೊಂಡಂತಾನ ಮಲ್ಲಯ್ಯ ಅಂತ ತಿಳ್ಕೊಂಡಂದ. ಬರಲೇ ಇಲ್ಲ. ಬಹಳ ದುಃಖವಾಯಿತು. ಧೂಳು ಮಾಂಕಾಳನಿಗೆ ಬಹಳ ದುಃಖವಾಯಿತು. ಅವಾಗಂತಾನೆ ಮಲ್ಲಯ್ಯ ನೀನು ಬರಲಿಲ್ಲ ಅಂತ ತಿಳ್ಕೊಂಡಂದ್ರೆ ನಿನಗೆ ಈ ಪ್ರಾಣ ನಿನಗರ್ಪಿತ ಮಲ್ಲಯ್ಯ. ನಿನಗೋಸ್ಕರ ಈ ಕಾಯ ಬಂದದಾದ ಬಳಿಕ ನಿನಗೋಸ್ಕರ ಈ ಕಾಯ ನಿನಗರ್ಪಿತ ಅಂತ ತಿಳ್ಕೊಂಡು ಮಲ್ಲಯ್ಯ ಅಂತ ತಿಳ್ಕೊಂಡು ಹಿಂಗ ಹಾರಿದ. ಶ್ರೀಗಿರಿಯ ಮಲ್ಲಿನಾಥ ದೇಹವನ್ನ ಧರಿಸಿಕೊಂಡು ಬಂದು ಧೂಳಿ ಮಾಂಕಾಳನ ಕಾಪಾಡಿದ. ತೊಡಿ ಮೇಲೆ ಹಿಂಗ ಹಾಕಿಕೊಂಡ ಬಳಿ ಕಣ್ಣು ಮುಚ್ಚಿದ್ದ. ಧೂಳಿ ಮಾಂಕಳ ಹಿಂಗ ತೆಗೆದು ಬಳಿಕ ಅವ ಅಂತ ನೋಡ್ರಿ ಏನಂದ, ನಡಿ ನಮ್ಮೂರ್ಗೆ ಹೋಗೋಣ ಅಂದವ. ಹೋಗೋ ನಡಿ ನಮ್ಮೂರಿಗೆ ಅಂದ. ನೋಡಿ ಹೆಂಗಿರ್ಬೇಕು. ನಾವು ಒಂದೇವನ್ರಿ ಒಂದೇವನು. ನಮ್ಮ ಮನೆಯಾಗಿದ್ದ ದೇವರಿಗೆ ನಾವು ಚೆಂದ ಎಡಿ ಹಿಡಿಗಿಲ್ಲ. ಹೌದಲ್? ಮೊನ್ನೆ ನೀವು ಹಾಲು ಹಾಕಿದ್ರಿ. ಹೌದಲ್ಲ? ಕಲ್ಲು ನಾಗರ ಕಂಡರೆ ಹಾಲ ನೆರೆಯೆಂಬರೆ ದಿಟನಾಗರ ಕಂಡರೆ ಕೊಲ್ಲೆಂಬರು ಹುಣ್ಣುವ ಜಂಗಮ ಬಂದರೆ ಮುಂದೆ ಹೋಗೆಂಬರು ಹುಣ್ಣದ ಲಿಂಗಕ್ಕೆ ಬೋನವ ಹಿಡಿವರಯ್ಯ. ಶರಣ್ರ ಮನ್ಯಾಗ ಹೋಳ್ಗಿ ಹಪ್ಪಳ ಸುಂಡ್ಗಿ ಎಲ್ಲ ಮಾಡಿರಿ. ಮಾಡಿ ಕೈಯಾಗ ಹಿಂಗೆ ಹಿಡ್ಕೊಂಡಿರಿ, ಹುದನ ಕಡ್ಡಿ ಹಿಡ್ಕೊಂಡು ಏನು ಮಾಡ್ತೀರಿ ಏನು ಮಾಡ್ತೀರಿ? ದೇವ್ರಿಗೆ ಹಿಂಗೆ ಬೆಳಗ್ಗೆ ತರ್ತೀರಿ. ಈಗ ಬೆಳಗೋತ್ನಾಗ ಅಂತಿರ್ತಾರೆ ಏನಂತ, ಒಗಿ ನಿನಗ ಎಡಿ ನನಗ. ದೇವರಿಗೆ ಎಡಿ ಹಿಡುವ ಸಮಯದೊಳಗೆ ಹೊಗೆಯನ್ನು ಕುಡಿಸಿದವರು ಎಡೆಯನ್ನು ಕೊಡಲಿಲ್ಲ. ಅವನ ಹೆಸರ ಮೇಲೆ ನಾವು ಉಂಡಿ ಹೊರತಾಗಿ ದೇವ್ರಿಗೆ ಉಣಿಸಲಿಲ್ಲ. ಆದರೆ ಧೂಳಿ ಮಾಂಕಳಯ್ಯ ಅವತ್ತು ಬುತ್ತಿಯನ್ನು ಕಟ್ಟಿಕೊಂಡು ಹೋದವಂತಾನ. ತಗೋ ಈ ಬುತ್ತಿ ಹುಣ್ಣಂತ ತಿಳ್ಕೊಂಡಂತಾನ. ಮಲ್ಲಯ್ಯಗ ಉಣಿಸ್ತಾನೆ. ಉಣಿಸಿದ, ತಿನ್ನಿಸಿದ, ನೀರು ಕುಡಿಸಿದ. ಹೋಗೋ ನಡಿ ಅಂತ ತಿಳ್ಕೊಂಡಂತಾನ. ನಾನು ಬರಂಗಿಲ್ಲ ಅಂತ ತಿಳ್ಕೊಂಡಂದಾಗ ನೀ ಬರುವ ತನಕ ನಾನು ಹೋಗೋದಿಲ್ಲ ಅಂತ ತಿಳ್ಕೊಂಡಂದ. ನೀ ಬರುವ ತನಕ ನಾವು ಹೋಗೋದಿಲ್ಲ ಅಂತ ತಿಳ್ಕೊಂಡಂದ ಬಳಿಕ ಹಂಗಾರೆ ನಾನು ಹೋಗೋದಿಲ್ಲ ಅಂತ ತಿಳ್ಕೊಂಡಂದಾಗ ನಾನು ಹಿಂಗೆ ಬರಂಗಿಲ್ಲ. ನೀವು ಹೋದ ಬಳಿಕ ನನ್ನ ರೂಪವೇ ಬೇರೆ ರೂಪದೊಳಗೆ ನಾನು ಬಂದು ನಿನ್ನ ನೆಲೆಸ್ತೀನಿ ಮರಯ್ಯ. ನೀ ಚಿಂತೆ ಮಾಡಬೇಡ, ಹೋಗು, ಇಂಥ ದಿನ ನಾನು ಬರ್ತೀನಿ ಅಂತ ತಿಳ್ಕೊಂಡು ಧೂಳು ಮಾಂಕಾಳಯ್ಯನ ಹೋಗಿ ಅವತ್ತಿನಿಂದ ಸಿದ್ಧರಾಮ ಶಿವಯೋಗಿಯನ್ನಾಗಿ ಮಾಡಿ ಕಳಿಸ್ತಾನೆ. ಅವಾಗ ಸೊಲ್ಲಾಪುರದೊಳಗೆ ಬರ್ತಾನೆ.
ತನ್ನಷ್ಟಕ್ಕೆ ತಾನೇ ಏನಂತ ತಿಳ್ಕೊಂಡಂದ್ರೆ ಗಿಡದ ಬುಡದೊಳಗ ಆ ಶ್ರೀಗಿರಿಯ ಮಲ್ಲಿನಾಥನೇ ಉದ್ಭವವಾದ ಲಿಂಗವಾಗಿ ಬರುತ್ತಾನೆ ಶ್ರೀಗಿರಿಯ ಮಲ್ಲಯ್ಯ. ಅವತ್ತಿನಿಂದ ಪ್ರಥಮವಾಗಿರ್ತಕ್ಕಂಥ ಕ್ಷೇತ್ರ ಅದು ಶ್ರೀಗಿರಿ, ಎರಡನೇ ಕ್ಷೇತ್ರ ಅದು ಸೊನ್ನಲಾಪುರದ ಸಿದ್ದರಾಮ ಕಟ್ಟಿರ್ತಕ್ಕಂಥ ಕ್ಷೇತ್ರ ಅಂತ ಕರೀತಾರೆ. ಸುಂದರವಾದ ಗುಡಿ ಕಟ್ಟ್ಯಾನ್ರಿ, ಹೋಗಿ ಬರ್ಬೇಕು, ನೀವೆಲ್ಲ ನೋಡ್ಬೇಕು. ಶರಣರು ಹೋಗಿ ಬಂದಿರಿ? ಹೋಗಿ ಬಂದಿರಲ್ಲ? ಭಾಳ ಪುಣ್ಯ. ಸಿದ್ದರಾಮ ಶಿವಗಳು ಭಾಳ ಚಲೋ ಕಟ್ಟ್ಯಾರ, ಗುಡಿಯನ್ನು ಭಾಳ ಚಂದ ಕಟ್ಟ್ಯಾರ, ಕೆರೆ ಕಟ್ಟ್ಯಾರ. ಹೋದ ವರ್ಷ ನಾವು ಬಿಜಾಪುರದಾಗಿದ್ದಾಗ ನಾವು ಸೊಲ್ಲಾಪುರಕ್ಕೆ ಹೋಗಿ ಬಂದ್ವಿ. ಹೋಗಿ ಬರಬೇಕಾದ್ರೆ ನಾವು ಇದೇ ವಿಷಯವನ್ನು ಮಾತಾಡುವ ಸಮಯದೊಳಗೆ ಒಬ್ಬ ಸದ್ಭಕ್ತರು ಹೇಳಿದ್ರು. ಅವರು ಹಿಂಗೆ ನಾನು ಸೊಲ್ಲಾಪುರ ನೋಡಿಲ್ಲ ಅಂತ ತಿಳ್ಕೊಂಡು ಹೇಳುವುದಷ್ಟೇ ತಡ, ನಮಗೆ ಅವರು ಗೊತ್ತಿಲ್ಲದಂಗೆ ಏನು ಮಾಡಿದ್ರು ಅಂತ ತಿಳ್ಕೊಂಡು ಅಂದ್ರೆ ಕಾರಿನ ವ್ಯವಸ್ಥೆಯನ್ನು ಮಾಡಿ ಬೆಳಕರಿದ್ರಾಗ ಜರ ನಿಮಗೆ ಕಾರ್ ಬಂದೈತೆ, ನೀವು ಸೊಲ್ಲಾಪುರಕ್ಕೆ ಹೋಗಿ ಬರ್ಬೋದು ಅಂದ್ರೆ ಅವರು. ನಮಗೆ ಗೊತ್ತೇ ಇದ್ದಿದ್ದಿಲ್ಲ, ಕಾರ್ ಮಠದ ಮುಂದೆ ಬಂದು ನಿಂತಿತ್ತಲ್ಲಿ. ನೋಡಿ ಹೆಂಗೈತಿ ಸಿದ್ದರಾಮರ ಒಂದು ಪವಾಡ ಅಂತ ತಿಳ್ಕೊಳ್ಬೇಕು. ಅವ್ರ ಮನಸ್ಸಿನೊಳಗೆ, ಸದ್ಭಕ್ತರ ಮನಸ್ಸಿನೊಳಗೆ ಸಿದ್ದರಾಮ ಬಂದು ಹೇಳಿದ, ನಾವೆಲ್ಲ ನೋಡ್ಕೊಂಡು ಬಂದೀವಿ ಶರಣರ. ಅದಕ್ಕೆ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಶರಣರ, ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮಕ್ಕೆ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ನೀ ಗುರಿಯಾಗಿ ಹೋದವರನ್ನು ಒಬ್ಬರನ್ನು ಕಾಣೆ ಎನ್ನುವ ಹಾಗೆ ಸಿದ್ದರಾಮ ಶಿಬಿಗೆಗಳು ಪರಮಾತ್ಮನ ಶ್ರೀಗಿರಿಯ ಮಲ್ಲಯ್ಯನೇ ದರ್ಶನವನ್ನು ಮಾಡಿಕೊಂಡ ಅಂತ ಕರೀತಾರೆ. ಅದಕ್ಕೆ ಇಂಥ ಒಂದು ಏನು ಮನಸ್ಸು ಅಸನಿತ್ತಂದ್ರೆ ದೇವರು ನಮ್ಮ ಮನೆಯಾಗ ಕಾಣಲಿಕ್ಕೆ ಸಾಧ್ಯದ ಅಂತ ತಿಳ್ಕೊಂಡು ಸಿದ್ದರಾಮ ಶಿವಗಳು ಹೇಳ್ತಾರೆ. ಇವತ್ತು ಅದಕ್ಕೆ ಶರಣರ, ನಾವು ನೀವೆಲ್ಲರೂ ಕೂಡಿಕೊಂಡು ಪ್ರಾರ್ಥನೆ ಬೇಡ, ಪುರಾಣನ ಓದ್ತಾರೆ, ಓದಿದ ಬಳಿಕ ಮತ್ತೆ ಪುರಾಣದೊಳಗೆ ನಾವು ನೀವೆಲ್ಲರೂ ಕೂಡಿಕೊಂಡು ಭಾಗಿಗಳಾಗೋಣ ಅಂತ ತಿಳ್ಕೊಂಡು ಕೇಳಿಕೊಡುತ್ತಾ ಈಗ ಪುರಾಣವನ್ನು ಹೊತ್ತು ಕೇಳಬೇಕು. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರದಲ್ಲಿ ಗುರುಶಾಂತಪ್ಪ ದೇವಮಲ್ಲಮ್ಮನವರು ಗೃಹಸ್ಥ ಆಶ್ರಮವನ್ನು ಮಾಡಿಕೊಂಡು, ಆದರೆ ಸದಾವಕಾಲ ಒಬ್ಬ ಗುರುಗಳ ಸೇವೆಯನ್ನು ಮಾಡಿಕೊಡ್ತಾ ಇದ್ರು. ಮನೆ ಒಳಗೆ ಸದಾವಕಾಲ ಒಬ್ಬ ಗುರುಗಳು ಇರ್ತಿದ್ರು, ಮನೆ ಗುರುಗಳು ವೀರಭದ್ರ ಸ್ವಾಮಿಗಳಂತೇಳಿ. ನೀವು ಎಲ್ಲ ಕೇಳ್ಕೊಂಬರ್ತೀವಿ, ಗೃಹಸ್ಥ ಆಶ್ರಮದೊಳಗಿರ್ತಕ್ಕಂಥವ್ರು ಭಾಳ ಚಲೋ ಚೆನ್ನಾಗಿ ಸಂಸಾರ ಮಾಡ್ತಾರೆ, ಚಂದ ಮಾಡ್ಕೊಂಡು ಹೋಗಿರ್ತಾರೆ ಎಷ್ಟೋ ಮಂದಿ. ಅದಕ್ಕೆಲ್ಲರೂ ಹೇಳ್ತಾರೆ ಸನ್ಯಾಸ, ಬ್ರಹ್ಮಚರ್ಯ, ಸನ್ಯಾಸ, ವಾನಪ್ರಸ್ಥ, ಗೃಹಸ್ಥಾಶ್ರಮ ಅಂತಾರೆ. ನಾನು ನಿಮಗೆಲ್ಲ ಪ್ರಶ್ನೆ ಮಾಡುತ್ತೇನೆ ತಾಯಿಂದ್ರ, ಗೃಹಸ್ಥ ಶ್ರೇಷ್ಠೋ ಏನು ಸನ್ಯಾಸಿ ಶ್ರೇಷ್ಠ ಇವ? ಸಂಸಾರ ಶ್ರೇಷ್ಠೋ ಸನ್ಯಾಸಿ ಶ್ರೇಷ್ಠ ಹೇಳ್ರಿ ಶರಣರ? ಗೃಹಸ್ಥ ನಿಮಗೆ ಸನ್ಯಾಸಿನ ಚಲೋ ಯಪ್ಪ, ಆರಾಮಾಗಿರೋದೈತೆ, ಉಣ್ಣೋದೈತೆ, ಪೂಜೆ ಮಾಡ್ಕೊಳ್ಳೋ ಆರಾಮಾಗಿರ್ತಾರೆ. ಮಾರ ಏನು ನಮ್ದು ಏನು ಕೇಳ್ತಿದ್ದ ತಾಯಿ ಮುತ್ತೆ, ಏನೈತೆ ನಮ್ಮ ಪರಿಸ್ಥಿತಿ ಹೇಳ್ಬಾರ್ದು. ಈ ಕಡೆ ಗಂಡನ ಕಿರಿಕಿರಿ, ಈ ಕಡೆ ಅತ್ತಿ ಕಿರಿಕಿರಿ, ಈ ಕಡೆ ನಾದಿನಿ ಕಿರಿಕಿರಿ, ಈ ಕಡೆ ಮೈದನ ಕಿರಿಕಿರಿ, ಈ ಕಡೆ ಆಜು ಬಾಜು ಕಿರಿಕಿರಿ. ಯಪ್ಪ ಶಿವ ಶಿವ ಪರಮಾತ್ಮ ಯಾಕರ? ಹೌದು, ಹಂಗೇನಾಗಿರಕ್ಕಿಲ್ಲ. ಎಲ್ಲ ಕಷ್ಟಗಳು ಬರೋದ ಸಂಸಾರಕ್ಕೆ ಮೀಸಲಾಗಿರುವಂಥವೇ ಇವು. ಯಾವೋ ಅತ್ತಿದೊಂದು ಮೀಸಲ, ನಾದಿನಿದು ಮೀಸಲ, ಗಂಡನದು ಮೀಸಲ, ಇವೆಲ್ಲವೂ ಮೀಸಲ. ಇವೇನೋ ಮಾಡೋಕ್ಕಾಗಂಗಿಲ್ಲ, ಇವನ್ ತಟದ ಹೋಗಕ್ಕೆ ಬರೋಂಗಿಲ್ಲ. ಸಂಸಾರಕ್ಕಾಗಿ ಮೀಸಲಿರ್ತಕ್ಕಂಥಗಳು ಇವೆಲ್ಲ. ಯಾರ ಸಂಸಾರದಾಗ ಇದೀವಿ ಅವೆಲ್ಲಗಳನ್ನು ಗೆದ್ದು ಹೋಗಬೇಕು. ಇಲ್ಲಿ ಗುರುಶಾಂತಪ್ಪ ದೇವಮಲ್ಲಮ್ಮನವರು ಸಂಸಾರ ಸನ್ಯಾಸ ಅಂತ ತಿಳ್ಕೊಂಡಂತೀವಿ. ದಾಸಿಮಾರ್ಯರನ್ನು ಕೇಳಿದ್ರಂತ ಸಂಸಾರ ಶ್ರೇಷ್ಠವೋ ಅಥವಾ ಸನ್ಯಾಸಿ ಶ್ರೇಷ್ಠವೋ ಅಂತ ಕೇಳಿದಾಗ ನೀವೆಲ್ಲರೂ ಕೂಡ ಅಂದ್ರಿ ಏನಂತ? ಸಂಸಾರನೇ ಶ್ರೇಷ್ಠ ಅಂತ. ಅದಕ್ಕೆ ಅವರನ್ನೇ ಕೇಳಿದ್ರಂತ, ಮತ್ತು ಯಾವುದು ಶ್ರೇಷ್ಠ ಅಂತ ತಿಳ್ಕೊಂಡು ಕೇಳಿದಾಗ ದಾಸಿಮಾರ್ಯ ಹೇಳ್ತಾರ, 4 ಆಶ್ರಮಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸಂಸಾರನೇ ಶ್ರೇಷ್ಠ ಅಂದ್ರು. ಸನ್ಯಾಸ ಘನಘೋರ ಕಷ್ಟ, ಸನ್ಯಾಸವಿರಲಿಲ್ಲ ಅಂತ ತಿಳ್ಕೊಂಡಂದ್ರೆ ಜಗವೆಲ್ಲ ನಷ್ಟ ಅಂದ.
ಸನ್ಯಾಸ ಘನಘೋರ ಕಷ್ಟ. ಸನ್ಯಾಸವಿರದಿದ್ದರೆ ಈ ಜಗವೆಲ್ಲವೂ ಕೂಡ ನಷ್ಟ ಅಂತ ಕರೀತಾರೆ. ಸನ್ಯಾಸ ಇರಲಿಲ್ಲ ಅಂದ್ರೆ ಜಗತ್ತ ನಾಶ ಆಗ್ತದ ಅಂದ್ರು. ಮತ್ತು ಸಂಸಾರ ಚಲೋ ಕರೆ, ಆದ್ರೆ ಸನ್ಯಾಸಿ ಘನಘೋರ ಕಷ್ಟ. ನೋಡುವುದಕ್ಕೆ ಕಾಣುತ್ತದೆ, ಆದ್ರೆ ನಡಿಬೇಕಾದ್ರೆ ನಡೆಯುವ ದಾರಿ ಅದು ಮುಳ್ಳಿನ ಹಾಸಿಗಿದ್ದಂಗೆ ಅದು. ಅದರ ಮೇಲೆ ನಡಿಬೇಕು. ಕುತ್ಕೊಂಡಾರೆ ಅಂತ ತಿಳ್ಕೊಂಡ್ರೆ ಭಾಳ ಚಲೋ ಐತಪ್ಪ ಅಂತ ತಿಳ್ಕೊಂಡಂಗಿಲ್ಲ. ಹೆಂಗೆ ಅಂತ ತಿಳ್ಕೊಂಡ್ರೆ ಸ್ವಾಮಿಗಳು ಅದವ್ರ ಪರಿಸ್ಥಿತಿ ಹೆಂಗಿರ್ತದೆ. ಯಾವನೋ ಒಬ್ಬ ಭಕ್ತ ಹೂವಿನ ಹಾರವನ್ನು ತಂದು ಹಾಕಿದಂತ ಕೊಳ್ಳಾಗ, ಶರಣರ ಹೂವಿನ ಹಾರವನ್ನು ತಂದು ಹಾಕಿದ ಬಳಿಕ ಅವರೆಲ್ಲರೂ ಫೋಟೋ ತಗೊಳಕ್ಕೆ ಖುಷಿಪಟ್ಟು, ಅಜ್ಜಾರ ನಮ್ಮದೊಂದು ಫೋಟೋ ಅಂತ ತಿಳ್ಕೊಂಡಿದ್ರು. ಆದ್ರೆ ಕೊಳ್ಳಾಗ ಹೂವಿನ ಹಾರ ಹಾಕಿದ್ದಲ್ರಿ, ಹೂವಿನ ಹಾರನಾಗ ಹಿರಿಬಿ ಕಡಿಯಾಕತ್ತಿದ್ದು. ಹಿರಿಬಿ ಕಡಿಯಾಕತ್ತವ ಅವ ಅಂತ ನಾ ಫೋಟೋದವ. ಅಜ್ಜಾರ ಸ್ವಲ್ಪ ಸ್ಮೈಲ್, ಮುತ್ಯಾರ ಸ್ವಲ್ಪ ಸ್ಮೈಲ್ ಅಂತಾನ. ಅವನು ಫೋಟೋಸ್ ಚಂದ ಬರುವ ಸಲುವಾಗಿ ಒಳಗೆ ಸಾಂಗ್ಟಿದ್ರು ಅಂತ ನಗಬೇಕು. ಸನ್ಯಾಸಿಗಳದ್ದು ಹೆಂಗೈತೆ ಅಂತ ತಿಳ್ಕೊಂಡು ಹೂವಿನ ಹಾರ ಹಾಕ್ಕೊಂಡು ನಾನು ಒಳಗೆ ಇರಿಬಿ ಕಡಿಯಾಕತ್ತಾವ. ಅದನ್ನು ತಾಳ್ಕೊಂಡು ಹೊರಗೆ ನಕ್ಕೊಂತಿರೋದು ಸನ್ಯಾಸ. ಹೌದಲ್ಲ? ಸಂಸಾರ ಹಂಗಲ್ಲ, ಇದ್ದಂಗೆ ಹೇಳ್ಕೊಂಡು ಹೋಗಿರ್ತೈತೆ. ಇದ್ದಂಗೆ ಹೇಳ್ತೈತಿ. ಯಾರ ಮನೆ ಕಷ್ಟ ಇಲ್ಲ ಹೇಳ್ರಿ, ಯಾರ ಮನೆ ಸಂಸಾರದಾಗ ಜಗಳಿಲ್ಲ ಹೇಳ್ರಿ. ಜಗಳವೇ ಮುಖ್ಯವಲ್ಲ. ದಾಸಿಮಾರರ ಜೀವನ ನೋಡಿಕೊಂಡು ಆದರ್ಶ ಜೀವನವನ್ನು ಮಾಡಿದ್ರು ಅವರು. ಆದರ್ಶದ ಜೀವನ. ಯಾರ ಮನೆ ಒಳಗೆ ಹಿಂಗೆ ಅಂತ ತಿಳ್ಕೊಳ್ಳಲಿಲ್ಲ. ಅವರು ಕನ್ಯಾ ಹುಡುಕಬೇಕಾದ್ರೆ ವಿಶೇಷವಾದ ಕನ್ಯಾಮಣಿಯನ್ನು ಹುಡುಕೊಂಡು ಅವ್ರು ಮದುವೆ ಆದ್ರವ್ರು. ನಿಮ್ಮಂಗೆ ಏನಂತ ತಿಳ್ಕೊಂಡ್ರೆ ಇಂಥಲ್ಲಿ ಕನ್ಯಾ ಐತೆ ಬಯೋಡೇಟಾ ಹಾಕ್ರಿ, ಡೇಟ್ ಆಫ್ ಬರ್ತ್ ಹಿಂಗೆ ಹಾಕ್ರಿ, ಹಿಂಗೈತೆ ಅಂತ ತಿಳ್ಕೊಂಡು ಅನ್ನಲಿಲ್ಲ ಅವರು. ವಿಶೇಷವಾಗಿರ್ತಕ್ಕಂಥದ್ದು ಕನ್ಯಾ ಹುಡುಕಿದ್ರು ಅಂತವ್ರು. ಅವ್ರು ಕನ್ಯಾ ಹುಡುಕಬೇಕಾದ್ರೆ ವಿಶೇಷವಾಗಿ ಹುಡುಕಿದ್ರು ಅವರು. ತಮ್ಮ ಗುರುಗಳನ್ನು ಕರ್ಕೊಂಡು ಕನ್ಯಾ ನೋಡೋಕೆ ಹೋದ್ರಂತ. ಹೆಂಗೆ ಹೋದರು? ಉಸುಗು ಅಕ್ಕಿಯನ್ನು ತಗೊಂಡು ಹೊರಟರು. 2 ಕಬ್ಬಿನ ಗಾಳ ತಗೊಂಡು ಹೋದ್ರಂತ. ತಗೊಂಡು ಹೋಗಿ ಒಂದು ಊರು ಒಳಗೆ ಕನ್ಯಾ ನೋಡಿದ್ರಂತ. ನೋಡಿದ ಬಳಿಕ ಅಲ್ಲೇನಂತ ತಿಳ್ಕೊಂಡು ಕನ್ಯಾಮಣಿಗೆ ಹೇಳಿದ್ರಂತ. ಕನ್ಯಾಮಣಿಗೆ ಹೇಳಕತ್ತಿದ್ರಂತ. ಯಮ್ಮ, ಆ ಗುರುಗಳು ಹೇಳಕತ್ತಿರಮ್ಮ, ನಾವು ಉಸುಗು ಅಕ್ಕಿಯನ್ನು ಕಲಿಸಿಕೊಡ್ತೀವಿ, ನಮಗೆ ಊಟಕ್ಕೆ ಕುಂತಾಗ ಒಂದು ಹಳ್ಳು ಬರಬಾರ್ದು, ಮತ್ತು ಅನ್ನ ಮಾಡಬೇಕಾದ್ರೆ ಬೆಂಕಿ ಹಚ್ಚಬಾರ್ದು, ನೀರು ಹಾಕಬಾರ್ದು. ಶರಣರು ಏನು ಹೇಳಿದ್ರು ಅವರು? ಹಿಂಗೆ ಪರೀಕ್ಷೆ ಮಾಡಕತ್ತಾರ ಕನ್ಯಾಮಣಿಯನ್ನು ಅವರು. ಅವತ್ತಿನ ಕಾಲದಾಗ ಹಿಂಗೆ ಪರೀಕ್ಷೆ ಮಾಡಿ ತನಗೆ ಬೇಕಾಗಿರುವಂಥ ಕನ್ಯಾಮಣಿ, ತನಗೆ ಹೊಂದಿಕೆ ಆಗುವಂಥ ಕನ್ಯಾಮಣಿ ಹುಡುಕ್ಲಾಕತ್ತಾನ. ದಾಸಿಮಾರಿ ಅಂತಾನ. ಏನಂತ ಗುರುಗಳನ್ನ ಕರ್ಕೊಂಡು ಹೋಗ್ಯಾನ. ಉಸುಗು ಅಕ್ಕಿಯನ್ನು ಕಲಿಸಿ ಕೊಟ್ಟಾರ. 2 ಕಬ್ಬಿನ ಗಾಳ ಕೊಟ್ರಂತ. ಆ ಒಂದು ಕನ್ಯಾಮಣಿಗೆ ಹೇಳಿದ್ರಂತ ಗುರುಗಳು, ನೋಡಮ್ಮ ತಾಯಿ, ಹಿಂಗೆ ನೀರು ಹಾಕಬಾರ್ದು, ಬೆಂಕಿ ಹಚ್ಚಬಾರ್ದು, ಊಟಕ್ಕೆ ಕುಂತಾಗ ಒಂದು ಹಳ್ಳ ಬರಬಾರ್ದು, ಹಂಗೆ ಅನ್ನ ಮಾಡಿಕೊಡು ಅಂತ ತಿಳ್ಕೊಂಡಂದ್ರು. ಹೌದು. ಹಂಗಂದ ಬಳಿಕ ಅವಾಗ ಅವ್ರಂತಾರ, ಆ ಹೆಣ್ಮಗಳಂದು, ಗುರುವರಿಯ ನನಗಿದು ಮಾಡೋಕ್ಕಾಗಂಗಿಲ್ಲ ಅಂದರು. ನನಗಿದು ಮಾಡೋಕ್ಕಾಗಂಗಿಲ್ಲ ಅಂತ ತಿಳ್ಕೊಂಡಂದ್ರು. ಅಂದ ಬಳಿಕ ಮತ್ತೊಂದು ಊರಿಗೆ ಹೋದ್ರಂತ. ಕಬ್ಬೂರು ಅಂತ ತಿಳ್ಕೊಂಡು ಬರ್ತದ. ಆ ಕಬ್ಬೂರಿನೊಳಗಿರುವಂಥ ಒಬ್ಬ ಶ್ರೇಷ್ಠ ಸುಸಂಸ್ಕೃತ ಮನೆತನದೊಳಗಿರ್ತಕ್ಕಂಥ ಒಂದು ಕನ್ಯಾಮಣಿ ನೋಡಿದ್ರಂತ. ನೋಡಿದ ಬಳಿಕ ಅವ್ರಂತಾರ, ಇನ್ನು ಅಲ್ಲಿ ಬಂದು ಮನೆ ಮುಂದೆ ನಿಂತ್ಕೊಂಡ್ರಂತ. ನಿಂತ್ಕೊಳ್ಳೋದ್ರ ಸಮಯದೊಳಗನೆ ಆ ತಾಯಿ ಏನಂತ ಕನ್ಯಾಮಣಿಯಾಗಿರ್ತಕ್ಕಂಥವಳು ಒಂದು ತುಂಬಿದ ಕೊಡ ನೀರು ತಂದು ಗುರುಗಳ ಪಾದಕ್ಕೆ ಹಾಕಿಲ್ಲ. ಗುರುವರಿಯ ತಡಿ ಅಂತ ತಿಳ್ಕೊಂಡು ಮನೆ ಬಾಗಿಲು ಮುಂದೆ ಒಂದು ತುಂಬಿದ ಕೊಡ ನೀರು ತಗೊಂಡು ನೀರು ಹಾಕಿ ಪಾದಕ್ಕೆ ನಮಸ್ಕಾರ ಮಾಡಿ, ಬನ್ನಿ ಒಳಗಡೆ ಬನ್ನಿ ಅಂತ ತಿಳ್ಕೊಂಡು ಒಳಗಡೆ ಕರ್ಕೊಂಡು ಹೋಗಿ ಕೂಡಿಸಿಲ್ಲಂತ. ಕೂಡಿಸಿದ ಬಳಿಕ ಅವಾಗ ಗುರುವರ್ಯರು ಹೇಳ್ತಾರ, ಚಂದ್ರಗುಂಡ ಶಿವಾಚಾರ್ಯನ ಕತ್ತಿದ್ರಂತ, ನೋಡಮ್ಮ, ಹಿಂಗೆ 2 ಕಬ್ಬಿನ ಗಾಳ ಕೊಡ್ತೀವಿ, ಉಸು ಅಕ್ಕಿಯನ್ನು ಕಲಿಸಿ ಕೊಡ್ತೀವಿ, 2 ಕಬ್ಬಿನ ಗಾಳ ಕೊಡ್ತೀವಿ, ನೀರು ಹಾಕಂಗಿಲ್ಲ, ಬೆಂಕಿ ಹಚ್ಚಂಗಿಲ್ಲ, ಊಟಕ್ಕೆ ಕುಂತಾಗ ಒಂದು ಹಳ್ಳು ಬರಂಗಿಲ್ಲವ, ಹಂಗಾಗಿ ಅಡುಗೆ ಮಾಡಿಕೊಡು ಗುರುವರ್ಯ. ಅದು ನಿನ್ನ ಕೃಪೆ ಇತ್ತು ಅಂತ ತಿಳ್ಕೊಂಡ್ರೆ ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡಿಲ್ಲ ತಾಯಿ. ಆ ಉಸುಗು ಅಕ್ಕಿಯನ್ನು ಕಲಿತಿರ್ತಕ್ಕಂಥದ್ದನ್ನು ಇಸ್ಕೊಳ್ತಾಳೆ. 2 ಕಬ್ಬಿನ ಗಾಳವನ್ನು ತೆಗೆದುಕೊಳ್ತಾಳೆ. ಯಾವಾಗ ಉಸುಗು ಅಕ್ಕಿ ಕಲಿತಿರ್ತಕ್ಕಂಥದ್ದನ್ನು ಒಂದು ಪಾತ್ರೆ ಒಳಗೆ ಹಾಕ್ತಾಳೆ. 2 ಕಬ್ಬಿನ ಗಾಳವನ್ನು ತುಂಡು ಮಾಡ್ತಾಳೆ. ತುಂಡು ಮಾಡಿ ಹಿಂಗೆ ಬಹಳ ಶಕ್ತಿವಂತಳಾಗಿರ್ತಕ್ಕಂಥವಳು, ಸಾಮರ್ಥ್ಯವುಳ್ಳವಳಾಗಿರ್ತಕ್ಕಂಥ ಆ ದುಗ್ಗಳ ದೇವಿ ಏನು ಮಾಡ್ತಾಳೆ, ಹಿಂಗೆ ಬಟ್ಟಿ ಹಿಂಡಿದಂತೆ ಕಬ್ಬಿನ ಗಾಳವನ್ನು ಹಿಂಡುತ್ತಾಳೆ. ಇದರಲ್ಲಿ ಉಸುಗು ಅಕ್ಕಿ ಕಲಿತಿರುವ ಪಾತ್ರೆ ಒಳಗೆ
ಉಸುಗು ಅಕ್ಕಿ ಕಲಿತಿರುವಂಥ ಪಾತ್ರೆ ಒಳಗೆ ಹಿಂಡಿದ ಬಳಿಕ ಆ ಕಬ್ಬಿನ ಹಾಲಿನ ಒಂದು ಗುಣಧರ್ಮ ಐತಿ. ಏನಂತ ತಿಳ್ಕೊಂಡ್ರ ಭಾರವಾದ ವಸ್ತು ಕೆಳಗೆ ಕೊಡ್ತದ, ಹಗುರವಾದ ವಸ್ತು ಮೇಲೆ ತೇಲುತ್ತದ. ಅಕ್ಕಿ ಮೇಲೆ ತೇಲಾಕತ್ತು, ಆ ಉಸುಗು ಕೆಳಗೆ ಕುತ್ಕೊಂತು. ಆ ತೇಲುವಂಥ ಅಕ್ಕಿಯನ್ನು ಮತ್ತೊಂದು ಪಾತ್ರೆ ಒಳಗೆ ಹಾಕ್ಕೊಳ್ತಾಳ. ಗುರುಗಳು ಏನು ಹೇಳ್ಯಾರ, ನೀರು ಹಾಕಬಾರ್ದಂತ ತಿಳ್ಕೊಂಡಂದಾಳ. ಅದಕ್ಕೆ ಗುರುಗಳಿಗೆ ಏನು ಮಾಡ್ತಾಳ, ಗದ್ದಿಗೆಯನ್ನು ಹಾಕಿ ಗುರುಗಳನ್ನ ಕರೀತಾಳ. ಗುರುವರ್ಯ ಬನ್ನಿ ಗದ್ದಿಗೆ ಮೇಲೆ ಕುಳಿತುಕೊಳ್ಳಿ ಅಂತ ತಿಳ್ಕೊಂಡಂತಾಳ. ಗುರುಗಳ ಪಾದೋದಕವನ್ನು ತೆಗೆದುಕೊಂಡ್ಲು ಯವ್ವ. ಮತ್ತು ಅದು ನೀರು ಹೋಗಿ ಪಾದೋದಕಕ್ಕೈತಿ ಶರಣರ. ನೀರು ಹೋಗಿ ಗುರುವಿನ ಅಂಗುಷ್ಠದಿಂದ ಯಾವಾಗ ಹಿಂಗೆ ಬರ್ತದೋ ಅದು ಪಾದೋದಕವಾಗಿ ಮಾರ್ಪಡ್ತದ. ಗುರುವಿನ ಹಿಂಗೆ ಪಾದೋದಕವನ್ನು ತೆಗೆದುಕೊಂಡು ಏನು ಅಕ್ಕಿ ಇರ್ತಕ್ಕಂಥ ಪಾತ್ರೆ ಒಳಗೆ ಹಾಕ್ತಾಳೆ. ಬೆಂಕಿ ಹಚ್ಚಬಾರ್ದು ಅಂತ ತಿಳ್ಕೊಂಡು ಹೇಳ್ಯಾರ. ಬೆಂಕಿ ಹಚ್ಚಬಾರ್ದು, ಬೆಂಕಿ ಹಚ್ಚಲಾರ್ದ ಅನ್ನ ಆಕೈತೇನ್ರಿ ಶರಣರ. ಬೆಂಕಿ ಹಚ್ಚಂಗಿಲ್ಲ. ಆದ್ರೆ ಆ ತಾಯಿ ಏನಂತ ತಿಳ್ಕೊಂಡ್ರೆ ನಿನ್ನೆಯಂತೆ ಒಂದು 5 ಸೇರು ಸುಣ್ಣ ತಂದಿದ್ಲಂತ. ಆ ಸುಣ್ಣವನ್ನು ಸುಣ್ಣದ ಗಡಿಗೆ ಒಳಗೆ ಹಾಕ್ತಾಳೆ. ಸುಣ್ಣದ ಗಡಿಗೆ ಒಳಗೆ ಹಾಕಿ ಒಂದಿಷ್ಟು ನೀರು ಹಾಕ್ತಾಳೆ. ನೀರು ಹಾಕಿದ ಬಳಿಕ ಅದು ಸುಣ್ಣ ಏನು ಮಾಡ್ತೈತಿವ, ತಣ್ಣಗಾಕೈತಿ. ಕುದಿಯುವಂಥ ಸುಣ್ಣದ ಗಡಿಗೆ ಮೇಲೆ ಹೋಗಿ ಆ ತಾಯಿ ಏನು ಮಾಡ್ತಾಳ, ಪಾದೋದಕ್ಕೆ ಅಕ್ಕಿ ಕಲಿತಿರ್ತಕ್ಕಂಥದ್ದು ಪಾತ್ರೆ ತೆಗೆದುಕೊಂಡು ಹೋಗಿ ಇಡ್ತಾಳ. ಇಟ್ಟ ಬಳಿಕ ಅರ್ಧ ಗಂಟೆ ನೋಡ್ತಾಳೆ. ಅರ್ಧ ಗಂಟೆ ಆದ ಬಳಿಕ ಅನ್ನವೇ ತಯಾರಾಗಿರ್ತದ. ಗುರುಗಳೇ ಬನ್ನಿ ಪ್ರಸಾದಕ್ಕೆ ಅಂತ ತಿಳ್ಕೊಂಡು ಕರೀತಾಳ. ಗುರುಗಳು ಬಂದಾರ, ಪ್ರಸಾದ ಮಾಡುತ್ತಾರೆ. ದುಗ್ಗಳಾದೇವಿಗೆ ಹೇಳುತ್ತಾರೆ, ಅಮ್ಮ ನೀನು ದಾಸಿಮಾರನ ಮದುವೆ ಮಾಡ್ಕೊ ಅಂತ ತಿಳ್ಕೊಂಡಂದ್ರು. ಶುಭ ದಿನದೊಳಗೆ ಒಂದು ಮದುವೆ ಮಾಡಿದ್ರು. ನೋಡಿ ಹೆಂಗಿರಬೇಕು ಶರಣರ. ಹಂಗ ಗುರುಶಾಂತಪ್ಪ ದೇವಮಲ್ಲಮ್ಮ ತಾಯಿಯವರು, ಗುರುಶಾಂತಪ್ಪ ದೇವಮಲ್ಲಮ್ಮನವರು ಏನಂತ ತಿಳ್ಕೊಂಡ್ರೆ ದಿನನಿತ್ಯ ಬರುವಂಥವರಿಗೆ ಆಧಾರದ ಸತ್ಕಾರ ಮಾಡ್ತಿದ್ರಂತ. ಅತಿಥಿ ದೇವೋಭವ, ಬನ್ನಿ ಮನೆಯೊಳಗೆ ಪ್ರಸಾದ ಮಾಡಿ ಅಂತ ತಿಳ್ಕೊಂಡು ಹಿಂಗೆ ಕರಿತಿದ್ರಂತ. ಬದುಕು ಒಂದು ಹೆಂಗೈತೆ ಸಂಸಾರ ಅಂತ ತಿಳ್ಕೊಂಡ್ರೆ ಎಲ್ಲರ ಮನೆಯಾಗ ಇರ್ತದಲ್ಲ. ಆದರೆ ಎಲ್ಲರ ಮನೆಯಾಗ ಇರ್ತದಪ್ಪ ಅಂತ ತಿಳ್ಕೊಂಡು ಒಂದಿಷ್ಟು ಆಧ್ಯಾತ್ಮವನ್ನು ಒಳಗೊಂಡಿತ್ತು ಅಂತ ತಿಳ್ಕೊಂಡ್ರೆ ಆ ಮನೆ ಶರಣರ ನೆನಪಿಟ್ಟುಕೋರಿ. 4 ಮಾತುಗಳನ್ನು ಹೇಳ್ಕೊಂಬರ್ತಾರೆ. ಮನೆ ಒಳಗಿರುವಂಥ ಹೆಂಡತಿ ಮತ್ತು ಮನೆ ಒಳಗಿರುವಂಥ ಮಕ್ಕಳು, ನಿಮ್ಮ ಜೊತೆಗಿರುವಂಥ ಮಿತ್ರರು, ನಿಮಗ ಆಜ್ಞೆಯನ್ನು ಕೇಳುವಂಥ ಸೇವಕರು, ಇವರು 4 ಮಂದಿ ಇರಬೇಕಂತ್ರಿ. ಮನೆ ಒಳಗೆ ಹೆಂಡತಿ ಹೆಂಗಿರ್ಬೇಕು ಅಂತ ತಿಳ್ಕೊಂಡ್ರೆ ಸುಂದರವಾಗಿ ಮಾತನಾಡುವಂಥವಳು ಇರಬೇಕಂತ. ಗಂಡನ ಜೊತೆಗೆ, ಮಕ್ಕಳ ಜೊತೆಗೆ, ಬಂಧು ಬಾಂಧವ್ರ ಜೊತೆಗೆ, ಎಲ್ಲರ ಜೊತೆಗೆ ಮಾತನಾಡುವಂಥವಳು ಚೆಂದಾಗಿ 2 ಮಾತು ಮಾತಾಡಬೇಕಂತ. ಆ ಮಾತಾಡುವಂಥ ಮನೆ ಒಳಗಿದ್ಲಂದ್ರೆ ಆ ಮನೆ ಏನಂತ ತಿಳ್ಕೊಂಡ್ರೆ ಮನೆ ಗೃಹಲಕ್ಷ್ಮಿ ಅಂತ ಕರೀತಾರೆ ಶರಣರು. ಆ ಮನೆಯ ಗೃಹಲಕ್ಷ್ಮಿ. ಮನೆಯಾಗ ನಮ್ಮ ಮನೆಗೆ ಶರಣರ 4 ಮಂದಿ ಕರ್ಕೊಂಬಂದು 4-5 ಮಂದಿ ಕರ್ಕೊಂಬಂದು ಬರಾಕತ್ತಿದ್ನಂತ. ಕರ್ಕೊಂಬಂದ್ರಾಗ ಆ ಹೆಣ್ಮಗಳಿಗೆ ಏನಂತ ಚಾ ಮಾಡು ಅಂತ ತಿಳ್ಕೊಂಡು ಅನ್ನೋದ್ರಾಗ ಆ ಹೆಣ್ಮಗಳನ್ನಂತೆ ಪುಡಿ ಇಲ್ಲೇ ಕರ್ಕೊಂಬಂದು ಅಲ್ಲಿಗೆ ಹೋಗಿ ಕರ್ಕಂದು ಅಲ್ಲಂತಕ್ಕೆ. ಪುಡಿ ಅಂತ ತಿಳ್ಕೊಂಡು ಚಿಟ್ಟನ ಚೀರಿ ಪುಡಿ ಇಲ್ಲ ಅಂತ ತಿಳ್ಕೊಂಡು ಏನು ಮಾಡೋದು. ಇಂಥ ಹೆಣ್ಮಕ್ಳು ಇದ್ರೆ ಆಗ್ತೈತಿ. ಚಿಟ್ಟನ ಚೀರಿ ಪುಡಿ ಇಲ್ಲ ಅಂತ ತಿಳ್ಕೊಂಡ್ರೆ ಬಂದಾಳ, ಬರ್ರಿ ಕರ್ಕೊಂಬರ್ರಿ ಅಂತ ತಿಳ್ಕೊಂಡು ಅನ್ನಬೇಕು. ಬರ್ರಿ ಒಳಗೆ ಬರ್ರಿ ಅಂತ ತಿಳ್ಕೊಂಡು ಬಂದಾಗ 1-2 ಮಾತು ಚಂದನ ಮಾತಾಡಬೇಕು. 2 ಮಾತು ಚೆಂದಾಗಿ ಮಾತಾಡಬೇಕಂತ. 2 ಮಾತುಗಳನ್ನು ಮಾತಾಡಿದ್ರೆ ಸಾಕು. ಆ ಮನೆತನದ ಸೌಭಾಗ್ಯವತಿಯೇ ನೀನು ಅಂತ ತಿಳ್ಕೊಂಡು ಕರೀತಾರ. ಮತ್ತೊಂದಲ್ಲ, ಆ ಮನೆತನವನ್ನು ಬೆಳಗುವಂಥವಳು ಒಳ್ಳೆಯ ಹೆಂಡತಿ ಇದ್ದರೆ ಮತ್ತು ಆ ಕಷ್ಟ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಏನಂತ ತಿಳ್ಕೊಂಡು ಮಾತಾಡ್ಕೊಂಡು ಬಂದಿರ್ತೀರಿ. ಕಷ್ಟವೇ ಬರಲಿ, ಸುಖವೇ ಬರಲಿ, ದುಃಖವೇ ಬರಲಿ, ಸುಖವೇ ಬರಲಿ, ನನ್ನ ಗಂಡನ ಜೊತೆಗೆ ನಾನು ಭಾಗಿಯಾಗಿ ಬರುತ್ತೇನೆ ಅಂತ ತಿಳ್ಕೊಂಡು ನೀವು ಸಪ್ತಪದಿಗಳನ್ನು 7 ಹೆಜ್ಜೆಯನ್ನು ತುಳಿಬೇಕಾದ್ರೆ ಆ 7 ಹೆಜ್ಜೆಯಲ್ಲಿ ಕೂಡ ಏನು ಒಂದೊಂದು ಮಾತುಗಳನ್ನು ಹೇಳ್ಕೊಂಡು ಬರ್ತೀರಿ. ನಾನು ನಿನ್ನ ಧರ್ಮಪತ್ನಿಯಾಗಿ ನಡೆದುಕೊಂಡು ಬರ್ತಾ ಇದ್ದೇನೆ. ಕಷ್ಟ ಬಂದಾಗ ನಾನು ದೂರ ಹೋಗುವುದಿಲ್ಲ, ಸುಖ ಬಂದಾಗ ಹತ್ರ ಬರಂಗಿಲ್ಲ. ಕಷ್ಟ ಸುಖಗಳಲ್ಲಿ ಕೂಡ ನಾನು ನಿನ್ನ ಭಾಗಿಯಾಗಿ ನಿನ್ನ ಅರ್ಧಾಂಗಿನಿಯಾಗಿ ಇರುತ್ತೇನೆ ಎನ್ನುವುದಕ್ಕಾಗಿ ಅವಳಿಗೆ ಗೃಹಿಣಿ ಅಂತ ತಿಳ್ಕೊಂಡು ಕರ್ಕೊಂಡು ಬಂದರು. ಗೃಹಿಣಿ ಇಂಥ ಒಂದು ಒಳ್ಳೆಯ ಹೆಂಡತಿ ಇದ್ದರೆ ಆ ಮನೆ ಸ್ವರ್ಗ ಅಂತ ಕರ್ಕೊಂಬಂದರು. ಸ್ವರ್ಗ ಅಂತ ಕರ್ಕೊಂಬಂದರು. ಮನೆಗೆ 4 ಮಂದಿ ಮನೆ ಕಡಿಸಿದ ಸುಂದರವಾದ ಮನೆ ಕಡಿಸಿದಂತ ಶರಣರ.
ಭಾಳ ಸುಂದರವಾದ ಮನೆ ಕಟ್ಟಿಸಿದ ಬಳಿಕ ಬೆಂಗಳೂರಾಗ ಒಬ್ಬ ಗೆಳೆಯ ಇದ್ನಂತ. ಬೆಂಗಳೂರೊಳಗೆ ಗೆಳೆಯ ಇದ್ದ. ಅವನಿಗೆ ಹೇಳಿದ ಬರೋಕ್ಕಾಗಲಿಲ್ಲ ಅಂತ. ಬರೋಕ್ಕಾಗದೇ ಇರುವಂಥ ಸಮಯದೊಳಗೆ ಏನಂತ ತಿಳ್ಕೊಂಡಂದ್ರೆ ಅವತ್ತು ಬರಲಿಲ್ಲ. ಒಂದು ತಿಂಗಳು ತಡೆದು ಬಂದ. ನನ್ನ ಗೆಳೆಯ ಹಿಂಗೆ ಮನೆ ಕಡಿಸಿದ್ದ, ಅದಕ್ಕೆ ಹೋಗಿ ಬರ್ಬೇಕಂತ ತಿಳ್ಕೊಂಡು ಹಿಂಗೆ ಬಂದ. ಬೆಳಿಗ್ಗೆ ಹೋದ ಮನೆ ಹತ್ರ ಹೋದ. ಅವನಿಗೆ ಗೆಳೆಯನ ಹೆಣ್ತಿದ್ಲಂತ ಮನೆಯಾಗ. ತಂಗಿ, ನನ್ನ ಗೆಳೆಯ ಎಲ್ಲಿ ಹೋಗ್ಯಾನ, ನನ್ನ ಗೆಳೆಯ ಎಲ್ಲಿ ಹೋಗ್ಯಾನ ಅಂತ ತಿಳ್ಕೊಂಡೊಂದು ಬಳಿಕ ಆ ಹೆಣ್ಮಗಳೇನಂದ್ಲು, ಅವ ಏನೋ ಹೋಗ್ಬೇಕಾದ್ರೆ ನನಗೆ ಹೇಳಿ ಕೇಳಿ ಹೋಗ್ಕ, ನಾನು ಎಲ್ಲಿ ಹೋಗ್ಯಾನ ಯಾರಿಗೆ ಗೊತ್ತು ಅಂದಕ್ಕೆ. ಎಲ್ಲಿ ಹೋಗ್ಯಾನ ಯಾರಿಗೆ ಗೊತ್ತ ಅಂದಕ್ಕೆ. ಅಂದ ಬಳಿಕ ಅವ ಏನು ಮಾಡ್ದ, ಮನೆ ಸುತ್ತರದ, ಮನೆ ಒಳಗೆ ಹೋದ. ಮನೆ ಒಳಗೆ ಹೋಗಿ ಅಡ್ಡಾಡಿ ತಿರುಗಾಡಿ ಒಳ್ಳೆ ಹೋಗ್ಬೇಕಾದ್ರೆ, ತಂಗಿ ಬೆಂಗಳೂರಿಂದ ನಿನ್ನ ಗೆಳೆಯ ಬಂದಿದ್ದಂತ ಅಂತ ತಿಳ್ಕೊಂಡು ಹೇಳುವ ಅಂತ ತಿಳ್ಕೊಂಡಂದ. ಹೋಗ್ಬೇಕಾದ್ರೆ ಅವೆಯಿಂದ ಮನೆಯೆಲ್ಲ ಚಲೋ ಕಡಿಸ್ಯ ನನ್ನ ಗೆಳೆಯ, ಆದ್ರೆ ಮನೆ ಬಾಗಿಲ ಸರಿ ಇಲ್ಲ ಅಂತ ಹೇಳವ ಅಂದ. ಮನೆ ಬಾಗಿಲ ಸರಿ ಇಲ್ಲ ಅಂತ ತಿಳ್ಕೊಂಡು ಹೇಳಂತ ತಿಳ್ಕೊಂಡ. ಮನೆ ಬಾಗಿಲ ಸರಿ ಇಲ್ಲ ಅಂತ ತಿಳ್ಕೊಂಡು ಹೇಳು ಅಂತ ತಿಳ್ಕೊಂಡು ಹಿಂಗೆ ಅಂದಾಗ ಅವಾಗ ಏನಂತ ತಿಳ್ಕೊಂಡಂದ್ರೆ, ಏನಾಯ್ತು ಹೌದಾ